ಕೊಂಡರಿ ವಾರಕರಿ ಗ್ರೂಪ್ ಕೊಂಡರಿ ವಾರಕರಿ ಗ್ರೂಪ್ ಇವರು ಸೇವಾ ಮಾಡ್ತಾರೆ. ಪಾಂಡುರಂಗನ ಸೇವಾ ಹೆಂಗೆ ಮಾಡ್ತಾರೆ ಅಂದ್ರೆ ನಿಷ್ಕಾಮ ಸೇವಾ ಮಾಡ್ತಾರೆ. ಏನೋ ಒಂದು ಮಹಾರಾಜರ ಒಂದು ಸೇವಾ ಮಾಡಿದ್ದಾರೆ ಕಟ್ಟಿಗೆ ಅಂತಂದ ಆಯ್ತಾಗಿ ಬರ್ತೀವಿ ಅಂತೇಳಿ ಇಲ್ಲಿವರೆಗೆ ಬಂದು ಆ ಪಾಂಡುರಂಗನ ಸೇವೆ ಸಲ್ಲಿಸಿದ್ದಕ್ಕಾಗಿ ಅವರಿಗೆ ನಂತ ವಂದನೆಗಳು. ಉದ್ಧಾರ ಆಗಲಿಲ್ಲ, ತನು ಮನ ಧನದಿಂದ ಕತ್ತು ಮನಸ್ಸನ್ನ ಏಕಾಕಾರವಾಗಿ ಇಟ್ಕೊಂಡು ಆ ಭಗವಂತನ ಮೇಲೆ ಭಾರ ಹಾಕಿ ನೀವು ಸೇವಾ ಮಾಡಿದ್ದ ಆತು ಅಂದ್ರೆ ನೀವು ಮನಿ ಮಠ ಬಿಟ್ಟು ಇಲ್ಲಿ ದುಡುವುದೇ ಅಂತ ಹೇಳಿದ್ರೆ ನಿಮ್ಮ ಸಲುವಾಗಿ ಆ ಭಗವಂತ ನಿಮ್ಮ ಹೊಲದಾಗ ಹೋಗಿ ಕೆಲಸ ಮಾಡ್ತಾನೆ. ಇದು ನಿಶ್ಚಿತ ಬಿಟ್ಟು ಹರಿ ಹರಿ घातला ಈಗ ನಾವು ಆ ಸ್ವರದ ಮೇಲೆ ಹೋಗ್ಬೇಕು, ಫೋಕಸ್ ಆಗಿದೆ. ಎರಡು ಬಂದಾಗುತ್ತೆ. ಈಗ ನೀವು ಈ ಸ್ವರ ತೋರಿಸಿದ್ರೆ ನಾವು ಬಂದಾಗುತ್ತೆ. देते आलिया चेदान संत उदार उदार भरले अनंत भंडार मागताची पुढे कोडा बगीचा उरे संत उदार उदार तुका म्हणे पोते देव भरले नोहेरिते संत उदार उदार भरले
गंगा करू प्रथम नमन तुझरे चरण संतांचिया त्यांचे कृपादाने कथेचा विस्तारू बाबाजी सद्गुरु ಕೀರ್ತನ ಆರಂಭ ಕಾಲದಲ್ಲಿ ಮೂರು ಹೆಸರು ಹೇಳುವುದನ್ನು ಹೆಚ್ಚುಕೊಂಡಾದ್ರೆ ಚೆನ್ನಾಗಿತ್ತು. ಲಕ್ನಾಯಕಿ ಕೊಟ್ಟು ಈ ಊರಿನ ಭಾವಿಕ ಭಕ್ತ ವಾರ್ಕರಿ ಸಂತ ಮಹಂತರ ಚರಣಾರದಿಂದಕ್ಕೂ ಕೂಡ ನತಮಸ್ತಕನಾಗಿದೆ. ಮತ್ತು ಪರವೂರಿಂದ ಬಂದಿರುವಂತಹ ನನ್ನ ತಾಯಿ ತಂದೆ ಸ್ವರೂಪ ಆಗಿರುವಂತಹ ಎಲ್ಲ ನನ್ನ ಆತ್ಮೀಯ ವಾರ್ಕರಿಗಳಿಗೆ ಅನಂತ ದೀರ್ಘ ದಂಡವತ್ತ ನಮಸ್ಕಾರವನ್ನು ಹೇಳ್ತಾ, ಮಹಾರಾಜ್ ನೀವು ಒಂದು ವಿಚಾರ ನಿಮ್ಗೆ ತಿಳಿದಿರುವಂತಹ ವಿಚಾರ ನೆನಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ಅಡುಗೆ ಆಗ್ಬೇಕಾದ್ರೆ ಯಾಕ್ರಿ ಎಲ್ಲರೂ ಅಡುಗೆ ಮಾಡೋರಂದ್ರೆ ಒಂದು ಅಡುಗೆ ಆಗ್ಬೇಕಾದ್ರೆ 1, 2, 3 ಸಾಮಾನು ಇದ್ರೆ ನಡೆಯೋದಿಲ್ಲ. ಅದಕ್ಕೆ ಮಸಾಲೆ ಬೇಕಾಗುತ್ತೆ, ಉಪ್ಪು ಬೇಕಾಗುತ್ತೆ, ಖಾರ ಬೇಕಾಗುತ್ತೆ, ನೀರು ಬೇಕಾಗ್ತದೆ, ಗಾಳಿ ಬೇಕಾಗ್ತದೆ, ಅನ್ನ ಬೇಕಾಗ್ತದೆ. ಪ್ರತಿಯೊಂದು ಕೂಡ ಒಂದು ಪದಾರ್ಥ ಆಗ್ಬೇಕಾದ್ರೆ, ಉಣ್ಣುವಂಥ ಪದಾರ್ಥ ನಾವು ತಯಾರು ಮಾಡ್ಬೇಕಾದ್ರೆ ಎಲ್ಲ ಹೆಂಗೆ ಬೇಕಾದ್ರೆ ಎಲ್ಲ ಅದ್ರೊಳಗೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಗ್ತದೆ ಅಂದ್ರೆ ಅದ್ರ ರುಚಿ ಏನಾಗ್ಬಿಡ್ತದೆ ಅಂದ್ರೆ ಸ್ವಲ್ಪ ಕಮ್ಮಿ ಆಗ್ತದೆ. ಹಂಗೆ ಈ ಕೀರ್ತನ ಸೇವೆ ನಡಿಬೇಕಾದ್ರೆ ಇದಕ್ಕೆ ತಾಳ್ಕರಿ ಬೇಕು, ಮೃದಂಕರಿ ಬೇಕು, ಬಕ್ವಾಸ್ಕಾರ ಬೇಕು, ಅನಂತರ ಎಲ್ಲರೂ ಅದಾರೆ ಅಂತ ಹೇಳಿದ್ರು ಕುಂತು ಕೇಳೋರು ಬೇಕಾಗ್ತದೆ. ಶಾಂತ ರೀತಿ ಒಳಗೆ ಕುಂತು ಕೇಳಾಕತ್ತಿರಲ್ಲ. ಹಿಂಗೆಲ್ಲ ಇದ್ರೆಲ್ಲ ಕೀರ್ತನಕ್ಕೆ ಒಂದು ವಿಶೇಷವಾಗಿರುವಂಥ ಗೌರವ ಮರ್ಯಾದೆ ಆಗ್ತದೆ. ಈ ಸೇವಾಕ್ಕೆ ಎಲ್ಲರೂ ಸಾಥ್ ಕೊಡಕತ್ತಾರ. ನಮ್ಮ ಆತ್ಮೀಯ ನಮ್ಮ ಹಲವಿಲಿಂದ ಬಂದಿರುವಂಥ ನಮ್ಮ ಪುಂಡ್ಲಿಕ್ ಮಹಾರಾಜರು, ನಮ್ಮ ಚುಲ್ಮೂರು ವಿಠಲ್ ಮಹಾರಾಜರು, ಚುಲ್ಮೂರು ಕಪಿರತ್ ಮಹಾರಾಜರು, ನಮ್ಮ ಲಕ್ಷಪ್ಪಣ್ಣವರು, ನಮ್ಮ ನಿಮ್ಮ ಹೆಸರೇನಾಗಲ್ರಿ ಬಸವರಾಜ ಮಹಾರಾಜರು, ಮತ್ತು ನಮ್ಮ ಏರನವರು ಹಲವಿಲಿಂದ ಬಂದಿರುವಂಥ ಮಹಾರಾಜರು. ಅವ್ರವ್ರ ಹೆಸರು ಹೇಳಕ್ಕೆ ನಮ್ಗೆ ಸ್ವಲ್ಪ ಹೆಸರು ಗೊತ್ತು. ಎಲ್ಲದಕ್ಕೆ ನಾವು ವಿಚಾರ ಮಾಡ್ತೀವಿ. ನಮ್ಮ ಬಸರಿಗೆ ಮಹಾರಾಜರು, ನಮ್ಮ ನೇಗ್ನಾಳ್ ಮಹಾರಾಜರು ಎಲ್ಲರೂ ನಮ್ಮ ಸೇವಾಕ್ಕೆ ಸಾಥ್ ಕೊಡಕತ್ತಾರ. ಅದಕ್ಕಿಂತ ಹೆಚ್ಚು ನೀವು ಯಾರು ಅಂತ ಹೇಳಿದ್ರೆ ಲಕ್ನಾಯಕನ ಕೊಪ್ಪದೊಳಗಿರುವಂತಹ ಭಾವಿಕರು ಈ ಕಾರ್ಯಕ್ರಮವನ್ನ 2 ಹೆಗಲ ಮೇಲೆ ಇಟ್ಕೊಂಡು ಸೇವೆ ಮಾಡುವಂತ ಭಾವನೆಯನ್ನು ಇಟ್ಕೊಂಡು 4 ದಿವಸದ ಸೇವಾವನ್ನ ಏನು ಕೈಕೊಂಡಿರಲ್ಲ, ಇದಕ್ಕೆ ನಾವು ಋಣಿಯಾಗಿರ್ತೀವಿ, ನತಮಸ್ತಕನಾಗ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಸೇವಾ ಪ್ರಾರಂಭ ಮಾಡೋದು. ವಿಠೋಬ ಜಗದ್ಗುರು ತುಕಾರಾಮ್ ಮಹಾರಾಜರು ಬರೆದಿರುವಂತಹ ಈ 4 ಚರಣದ ಉತ್ತಮ ದರ್ಜೆಯ ಎಲ್ಲರ ಪಾಠಾಂತರದೊಳಗಿರುವಂತಹ ಅಭಂಗ ಏನ್ ಹೇಳ್ತದ ಮೊದಲಿಗೆ ಅಂತ ಅಂದ್ರೆ, ಆ ಹುಡುಗರು ಯಾಕಂದ್ರೆ ನಾವು ಮೊದಲು ಟ್ಯೂಬ್ಲೈಟ್ ಅಂತ ಅಂದ್ರೆ ಇದು ದೌಡ್ ಹತ್ತೋದಿಲ್ಲ, ಹತ್ತಿದ್ರೆ ಆರೋಗ್ಯ. ಯಾಕಂದ್ರೆ ಸ್ವಲ್ಪ ಏನಾದ್ರು ಸ್ವಲ್ಪ ಬಟನ್ ಹೊಡಿವಾಗ ಏನಾದ್ರು ಸ್ವಲ್ಪ ವೋಲ್ಟೇಜ್ ಕಮ್ಮಿ ಆಗ್ತದೆ ಅಂದ್ರೆ ಲೈಟ್ ದೌಡ್ ಹತ್ತೋದಿಲ್ಲ. ಯಾವುದು ಮೊದಲಿನ ಲೈಟ್ ರೀ, ಈಗಿನ ಲೈಟ್ ಅಲ್ಲ. ಈಗ ನಾವು ಹಳಬರು ಮತ್ತೇನು ಹೊಸಬ್ರಿ. ನನ್ನ ಸಂಪ್ರದಾಯದೊಳಗೆ 30 ವರ್ಷ ಸರ್ವಿಸ್ ಆಗ್ಯದ ಅಂದ್ರೆ ಹಳಬರು ಅಂತ ತಿಳ್ಕೊಡ್ರಿ. ಈಗ ನಾವು LED ಬಟ್ಟು ಏನಾಗ್ಬಿಡ್ತಾವ, ಒಂದು ಬಟನ್ ಹತ್ತಿದ್ರೆ ಪಕ್ಕದ ಹತ್ಬಿಡ್ತಾವ. ಆಗಿನ ಲೈಟ್ ಹಂಗಿಲ್ಲ, ನಾವು ಹಳಬರು ಅಂತ ನಿಜ. ಈಗ ನ್ಯೂ ಜನರೇಷನ್ ಅದಲ್ಲ, ಈ ವರ್ಗ ಹುಡುಗರಿಗೆಲ್ಲ ಇವು ಇಂಥ ಲೈಟ್ ಹೋಲಿಸ್ತಾ ನಡೀತದೆ. ನಾವೆಲ್ಲ ಟ್ಯೂಬ್ ಲೈಟ್ ಸರ್, ಒಮ್ಮೆ ಇದು ಹತ್ತಲಿಲ್ಲ ಅಂತ ದೌಡ್ ಹತ್ತೋದಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ವಿಷಯಾಂತರ ಆಗುವಂತಹ ಕೆಲಸಗಳಾದ್ರು ಅಥವಾ ಏನು ಸ್ವಲ್ಪ ಅಡಚಣೆ ಉಂಟಾತು ಅಂತ ಹೇಳಿದ್ರೆ ವಿಷಯ ಅಂತರ ಆಗಿರ್ತದೆ, ಅದಕ್ಕೆ ಅವಕಾಶ ಮಾಡ್ತಾರೆ. ಎಲ್ಲರೂ ಶಾಂತ ಕೇಳಬೇಕಿಲ್ಲ. ಮತ್ತು ಇವತ್ತು ಕೀರ್ತನಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲೋ ಕಡ್ಕೊಂಡು ಹೋಗಿರ್ತಾರಂತ, ಮುಳುವಳಿ ಮನೆ ಅದಂತ ನಮ್ಮ ವಿಠಲ್ ಮಹಾರಾಜರು ನಮ್ಗೆ ನೆನಪು ಮಾಡಿಕೊಂಡು ಅವ್ರ ಸೇವಾ ಅಂದ್ರೆ ಈಗ ಈ ಬಂಡವಾಳಿ ವಾರ್ಕರಿ ಅನ್ನುವಂಥ ಹುಡುಗನ ಸೇವಾ ಇಲ್ಲಿ ಆಗಲಿರುವಂಥ ಭಾವದಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಸೇವಾಕ್ಕೆ ನೀವು ನಮಗೆ ಆಜ್ಞೆ ಕೊಟ್ಟಿದ್ದಕ್ಕೆ ನಾವು ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ವಿಠಲ್ ಮಹಾರಾಜರನ್ನ ಮುಂದೆತ್ಕೊಂಡು ಎಲ್ಲ ನಮ್ಮ ಲಕ್ನಾಯಕನ ಕೊಟ್ಟಿದ್ದ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ಸೇವಾ ಸಿಗೋದು ಬಹಳ ದುರ್ಲಭ. ಅದ್ರಾಗ ಕೂಡ ಈ ಭಗವಂತನ ಸೇವಾದೊಳಗೆ ನಮ್ದು ಒಂದು ಭಾಗ ಸಿಗುವಂಥದ್ದು ಏನಾಗುತ್ತೆ ಬಹಳ ದುರ್ಲಭ. ಅದು ಶಿಖರ, ಅದಕ್ಕೆ ಮಹಾಪ್ರಸಾದ ಅನ್ನುವಂಥ ವಿಚಾರವನ್ನ ನಿಮಗೂ ಅನಂತ ಧನ್ಯವಾದವನ್ನು ಹೇಳ್ತಾರೆ. ತುಕಾರಾಮ್ ಮಹಾರಾಜರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಘಾತಲ ತುಕಾರ್ ಬಹಳ ಸುಂದರ
ನಿರಂತರವಾಗಿರುವಂತಹ ಮಾರ್ಮಿಕ ಶಬ್ದಗಳನ್ನ ಬರೀತಾರೆ. ಏನು ಅಂತ ಹೇಳಿದ್ರೆ, ನಾವು ಒಂದು ಅಂಗಡಿ ಹಾಕಿವಂತಾರು, ಘಾತಲ ದುಕಾನ್ ಅಂತ ಹೇಳಿದ್ರೆ ಈಗ ನಿಮಗೂ ದವಾಖಾನೆ ಅಂದ್ರೆ ಸಡನ್ಲಿ ಗೊತ್ತಾಗುತ್ತೆ. ದವಾಖಾನೆ ಅಂದ್ರೆ ಸಡನ್ಲಿ ಗೊತ್ತಾಗುತ್ತೆ. ದವಾ ಪ್ಲಸ್ ಖಾನೆ ಅಂದ್ರೆ ಹಿಂದಿ ಒಳಗೆ ಅರ್ಥ ಬರ್ತದೆ. ಅಂದ್ರೆ ದವಾಕ ಖಾನೆ ಅಂದ್ರೆ ದವಾ ಅಂದ್ರೆ ಔಷಧ ಅಂತ. ಔಷಧದ ಅಂಗಡಿ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ದವಾಖಾನೆ ಅಂದ್ರೆ ಸಡನ್ಲಿ ಗೊತ್ತಾಗ್ತದೆ. ಅಂದ್ರೆ ನೀವು ನಿರಂತರವಾಗಿ ಬಳಕೆಯಾಗುವಂತಹ ಅಕ್ಷರಗಳು ನಿಮ್ ಕಣ್ಣು ಮುಂದಿದ್ದಾಗ ಸಹಜ ದವಾಖಾನೆ ಅಂದ್ರೆ ಇಲ್ಲಿ ನಮಗೆ ಕ್ಲಿನಿಕ್ ಅಂತ ಹೇಳ್ತಾರೆ ಅಥವಾ ವೈದ್ಯಾಲಯ ಅಂತ ಹೇಳ್ತಾರೆ. ಇದಕ್ಕೆ ನಮ್ಗೆ ಸಡನ್ಲಿ ಹೆಂಗ್ ಅರ್ಥ ಆಗ್ತದಲ್ಲ, ಹಂಗ ದುಕಾನ್ ಅಂತ ಅನ್ನುವಂಥ ಪದ ಮರಾಠಿ ಅಕ್ಷರ ಅದು. ದುಕಾನ್ ಅಂತ ಹೇಳಿದ್ರೆ ನಮ್ಮ ಕನ್ನಡ ಭಾಷೆಗಳಿಗೆ ಅಂಗಡಿ ಅಂತ. ಘಾತಲ ದುಕಾನ್ ಅಂತ ಹೇಳ್ತಾರೆ. ಆದ್ರೆ ತುಕಾರಾಮ್ ಮಹಾರಾಜರು ಯಾವ್ದು ಬರೀತಾರ ಅಂದ್ರೆ, ಅವರು ಮೂಲವಾಗಿ ಈ ತುಕಾ ಸೇಟ್ ಅಂತ ಕರ್ಸ್ಕೊಂಡು ಈ ಅಂಗಡಿ ವ್ಯಾಪಾರವನ್ನ ಮಾಡಿರುವಂತಹ ಪುಣ್ಯಾತ್ಮರು ಅವರು. ಯಾರು ಈ ಕಿರಾಣಿ ದಿನಸಿ ಅಂಗಡಿ ಮಾಡಿರುವಂತ ಪುಣ್ಯಾತ್ಮರು ಯಾರು ಬರೋದು ನಮಗೆ ಜಗತ್ತಿಗೆ ಉಪದೇಶ ಮಾಡಿ ಘಾತಲಾ ದುಕಾನ್ ಅಂತ ಅಂತಾರಲ್ಲ, ಅವರು ಒಂದು ಕಾಲದೊಳಗೆ ಅಂಗಡಿ ಹಾಕಿ ವ್ಯಾಪಾರ ಮಾಡಿರುವಂತ ಪುಣ್ಯಾತ್ಮರ ಅಭಂಗದ ರೂಪದೊಳಗೆ ಬರೀತಾರು ಘಾತಲಾ ದುಕಾನ್ ಅಂತ ಹೇಳ್ತಾರೆ. ಅಂದ್ರೆ ನಮಗೂ ನಿಮಗೂ ಪ್ರಶ್ನೆ ಬರ್ಬೋದು, ಆಲ್ರೆಡಿ ಇವ್ರು ವ್ಯಾಪಾರ ಮಾಡಿರುವಂತ ಪುಣ್ಯಾತ್ಮರು ಯಾರು ದುಕಾನ ಮಾಡೋದು ವ್ಯಾಪಾರ ಮಾಡಿರುವಂಥವ್ರು ಮತ್ತು ವ್ಯಾಪಾರದ ಏನಾದರೂ ಒಂದಿಷ್ಟು ಅನುಭವ ನಮ್ಗೆ ಹೇಳ್ಬೋದು. ಏನ್ ದೊಡ್ಡ ವಿಷಯ ಅಂತ ನೀವು ತಿಳ್ಕೋಬಹುದು. ಹಂಗಿಲ್ಲ, ಮಾರ್ಮಿಕ ವಿಚಾರ ಹಂಗಿಲ್ಲ. ತುಕಾರಾಮ್ ಮಹಾರಾಜರ ಉದ್ದೇಶ ಬರೆದಿರುವಂತಹ ಅಕ್ಷರದ ವಿಂಗಡಣೆ ಮುಂದೆ ಬರ್ತಾ ನಿಮ್ಗೆ ಅರ್ಥ ಹೋಗ್ತದೆ. ಈಗ ನೋಡ್ರಿ, ಒಂದು ಅಂಗಡಿ ಆದ ತಕ್ಷಣ ನಾವೇ ತಿಳ್ಕೊಂಡ್ಬಿಡ್ತೀವಿ ಅದಕ್ಕೆ ಬಿಸ್ನೆಸ್ ಅನ್ನುವಂಥದ್ದು ಒಂದು ಹೆಸರು ಇಡ್ತೀವಿ ನೀವು. ಹೌದ್ರಿ, ಅಂಗಡಿ ವ್ಯಾಪಾರ ಅಂದ್ರೆ ಏನಂತೀವಿ ನಾವು? ನೋಡ್ರಿ, ಬಿಸ್ನೆಸ್ ಅದೊಂದು ಬಿಸ್ನೆಸ್ ಮಾಡಾಕತ್ತಾರ ಅಂದ್ರೆ ಅದ್ರ ನಾನಾ ಥರದ ಅಂಗಡಿ ಅದಾವ. ಹೌದ್ರಿ, ವ್ಯಾಪಾರ ನೂರೆಂಟು ಥರದ ಅಂಗಡಿ ವ್ಯಾಪಾರ ಮಾಡ್ಬೋದು. ಅದ್ರೊಳಗೆ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಹೌದಪ್ಪ, ಅಂಗಡಿ ಅಂದ್ರೆ ಎಲ್ಲ ಅಂಗಡಿ ಚಲೋ ಅಂತ ತಿಳ್ಕೊಂಡ್ರಿ ನೀವು. ಆತು, ಈಗ ನೀವು ಎಲ್ಲ ಅಂಗಡಿ ಚಲೋ ಅಂತ ತಿಳ್ಕೊಳ್ತೀರಂದ್ರೆ ಇದು ಈ ಅಂಗಡಿನೇ ಚಲೋ. ಹಂಗೆ ಅದ್ರ ಅಂಗಡಿ ಹೋಗಿ ಬಂದು ಪುಣ್ಯಾತ್ಮರದಾರ ಮತ್ತೆ ಅವರು ಕೈ ತಗೊಂಡು ಸರಿ ಬೇಡ ಮಾತಾಡೋದು. ತಿಳಿದವ್ರಿಗೆ ಬಲ್ಲವ್ರಿಗೆ ಎಂತ ಮಾತು ಸಾಕಂದ್ರೆ ಒಂದು ಮಾತನ್ನು ಕಟ್ಟಿ ಸಾಕು. ತಿಳ್ಕೊಳ್ಳೋರಿಗೆ ಎರಡು ಮಾತಿನ ಅರ್ಥದ ಮೇಲೆ ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ಒಂದು ಕತ್ತೆ ಅದ ಅಂದ್ರೆ ಅದಕ್ಕೊಂದು ಲಟ್ಟಿ ಕಟ್ಟಬೇಕಾಗೈತಿ. ಇಷ್ಟ ಯಾಕೆ ನೀವು ತಿಳಿದವ್ರಿಗಂತ ನಾವು ಮಾತಾಡಬೇಕೈತಿ. ಯಾಕೆ ಅಜ್ಞಾನ ಉಪದೇಶ ಮಾಡ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಿಲ್ಲ, ಇರುವಂತ ಸತ್ಯಾಂಶ ಹೇಳಿ ಹೋಗ್ಬೇಕು ಅನ್ನುವಂಥ ವಿಚಾರ ಮಾಡಕತ್ತೀವಿ. ಅಂಗಡಿ ಒಳಗೆ ನಾನಾ ಪ್ರಕಾರದ ಅಂಗಡಿ ಅದಾವು. ಆ ಅಂಗಡಿ ಹಾಕಿದಾಗ ಅದಕ್ಕೊಂದು ಬಿಸ್ನೆಸ್ ಅಂತ ಅಂತಾರೆ, ಅದಕ್ಕೆ ವ್ಯಾಪಾರ ಅಂತ ಅಂತಾರು. ಆದ್ರೂ ತುಕಾರಾಮ್ ಮಹಾರಾಜರು ಯಾವ ಪ್ರಕಾರದ ಅಂಗಡಿ ಹಾಕ್ಯಾರು ಅನ್ನುವಂಥ ವಿಚಾರ ನಾವು ವಿಮರ್ಶೆ ಮಾಡಿದ್ರು. ಘಾತಲ ದುಕಾನ ದೇತಿ ಆಲಿ ಆಚೆ ದಾನ್ ಅಂತ. ಅವ್ರು ಎಂಥ ಕಿಮ್ಮತ್ತಿನ ಶಬ್ದ ಮತ್ತೆ ಎಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಬಳಸ್ತಾರೆ ಅಂತ ಹೇಳಿದ್ರೆ, ಯಾರು ಬರ್ತಾರಲ್ಲ ಅವ್ರಿಗೆ ಬೇಡಿರುವಂತಹ ದಾನವನ್ನ ಕೊಡುವಂತಹ ಅಂಗಡಿ ನಾವು ಹಾಕೇವಿ ಅನ್ನುವಂಥ ವಿಚಾರ ಯಾರು ಹೇಳ್ತಾರೆ? ಈ ಮಾತು ಯಾರು ಹೇಳ್ತಾರೆ? ಹೇಳಿರಲ್ಲ ಕೀರ್ತನೆ ಯಾರು ಹೇಳ್ತಾರೆ ಹೇಳ್ರಿ? ಕೆಟ್ಟ ಮೇಲೆ ಕುಂತವ್ರು ಯಾರು ಹೇಳಿದ್ರಿ ಈ ಮಾತು? ತುಕಾರಾಮ್ ಮಹಾರಾಜರು ಹೇಳಿದ್ರಲ್ಲ. ಹೇಳ್ರಿ, ನೀವು ಮಾತಾಡಿದ್ ನಮಗೆ ಕೇಳೋದಿಲ್ಲ, ಆದ್ರೂ ಸ್ವಲ್ಪ ತುಟಿ ಬಿಚ್ಚುವಂತ ಕೆಲಸ ಮಾಡಿ. ಎಲ್ಲ ತುಟಿ ಬಿಚ್ಚಾಕತ್ತೀರಂದ್ರೆ ನೀವು ಇಲ್ಲೇ ಅದೀರ ಅಂತ ಅರ್ಥ. ಜರ್ಗರ್ತ ಏನ್ ನೋಡ್ರಿ, ಒಂದ್ ತಾಸು ಸೇವಾ ಮಾಡೋದೈತಿ, ಮತ್ತೆ ಎಲ್ಲಿಂದೋ ವಿಠಲ್ ಮಹಾರಾಜರು ಫೋನ್ ಹಚ್ಚಿ ಕರೆಸಾರು, ಮಹಾರಾಜರು ಬಂದಾನು, ಬಂದು ಒಂದ್ ತಾಸು ಹಾಡ್ತಾರೋ ಒಂದ್ ತಾಸು ಕುಣಿತಾರೋ ಹೋಗ್ಬಿಡ್ತಾರೋ ಅನ್ನೋಂಥ ಭಾವನೆ ನಿಮ್ಮ ಮನುಷ್ಯನಾಗಿದ್ರು. ನೀವು ಏನ್ ಮಾಡಾಕತ್ತೀರಿ ಅಂತ ಹೇಳಿದ್ರೆ ಒಂಥರ ಕೊಳ್ಳಿಗೆ ಬಿದ್ದದ ಅಂತ ಹೇಳಿ ಅನುಭವಿಸಾಕತ್ತೀರಿ ಅಂತ ಅರ್ಥ. ಭಕ್ತಿ ಶ್ರದ್ಧಾ ಈ ಪ್ರೇಮದ ಭಾವನೆ ಇಟ್ಕೊಂಡು ಸರ್ ನೀವು ಸೇವಾ ಮಾಡುವಂತ ಭಾವನೆ ಇತ್ತು ಅಂದ್ರೆ ಮನಸ್ಸು ಹೆಂಗಿರ್ತದಂದ್ರೆ 4 ದಿವಸ ಹೌದ್ರಿ ನಿಮ್ಮೂರ್ ಕಾರ್ಯಕ್ರಮ. 4 ದಿವಸ 5 ದಿವಸ ಅದ, 4 ದಿವಸ ಅದ. ಈಗ 4 ದಿವಸ ನೀವು ಖರೆ ಹೇಳ್ತೀವಿ ನಾವು, ಮನೆ ಕಡೆ ಲಕ್ಷ್ಯ ಆಗೋದಿಲ್ಲ. ಖರೆ ಪ್ರೇಮ ಇದ್ದವ್ರಿಗೆ ನಾವು ಹೇಳೋದು. ಮತ್ತೆಲ್ಲರೂ ಹೊಲಕ್ಕೆ ನೀರು ಹಾಸೋದೈತಿ, ರಾಶಿ ಮಾಡೋದೈತಿ, ಮತ್ತೊಂದು ಮಾಡೋದೈತಿ, ಮಾಡೋದೈತಿ, ಇಂಥವೆಲ್ಲ ಚಿಂತೆ ಮಾಡ್ಕೊಂತ ಈ ಕೆಲಸ ಮಾಡಕತ್ತೀರಂದ್ರೆ ನಿಮಗೆ ಫಲ ಸಿಗೋದು ಭಾಳ ಕಮ್ಮಿ. ಯಾಕೆ ಕಮ್ಮಿ ಅಂತ ಹೇಳಂತೀವಿ ಅಂತ ಹೇಳಿದ್ರೆ ಮನಸ್ಸು ಇಲ್ಲಿ ಇರೋದೇ ಇಲ್ಲ. ಅದು ಜಾಸ್ತಿ ಅಂದ್ರೆ ಅಲ್ಲೇ ಇರ್ತದೆ, ಹೊರದಾಗ ಇರ್ತದೆ, ಮನಸ್ಸು ಇಲ್ಲಿ ಇರೋದು. ನೀವು ದೇವರು ನಿಮಗೂ ಏನ್ ಮಾಡೋದು ಗೊತ್ತದೇನು? ಜಿಲೆ ಇಂದ್ರಿಯ ಹಾಟ ಮುಖಿ ಬೋಲಾಯ
ಯಾರು ನಮ್ಮ ಜನ್ಮಕ್ಕೆ ಕಾರಣ ಆಗ್ಯಾರಲ್ಲ ಆ ಪುಣ್ಯಾತ್ಮನ ಸೇವಾ ನಾವು ಮಾಡೋದ್ರಿಂದ ಅವ್ರಿಗೆ ಲಾಭ ಇಲ್ಲ, ನಮ್ಗ ನಮ್ಮ ಜೀವನದ ಉದ್ಧಾರಣದ 4 ದಿವಸ ಸೇವಾಗಾಗಿ ನಾವು ಜರ್ಗತ್ತೆ ಎಲ್ಲ ಬಟ್ಟಿ ಒಂದ್ ಕಡೆ ಇಟ್ಟು ನಾವು ಸೇವಾಗಾಗಿ ಮೀಸಲು ಇಟ್ಟಿವಿ ಅಂತ ಹೇಳಿ ನೀವು ಉದ್ಧಾರ ಆಗ್ಲಿಲ್ಲ, ತನು ಮನ ಧನದಿಂದ ಜರ್ಗತ್ತು ಮನಸ್ಸನ್ನ ಏಕಾಕಾರವಾಗಿ ಇಟ್ಕೊಂಡು ಆ ಭಗವಂತನ ಮೇಲೆ ಭಾರ ಹಾಕಿ ಜರ್ ನೀವು ಸೇವಾ ಮಾಡಿದ್ದ ಆತು ಅಂದ್ರೆ ನೀವು ಮನಿ ಮಠ ಬಿಟ್ಟು ಇಲ್ಲಿ ದುಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸಲುವಾಗಿ ಆ ಭಗವಂತ ನಿಮ್ಮ ಹೊಲದಾಗ ಕೆಲಸ ಮಾಡ್ತಾನೆ. ಇದು ನಿಶ್ಚಿತ ಬಿಠೋಬ. ಎಲ್ಲರೂ ಒಂದಾಗಿ ಬಂದು ಗುಡಿ ಕಡೆ ಬಂದು ಸೇವಾ ಮಾಡಲಿಕ್ಕೆ ಅಂತ ಮಾತಾಡೋದಕ್ಕೆ ಅಂತ ತಿಳ್ಕೊಂಡ್ರೆ ಇದು ಆಗು ಖರೆ ಇತ್ತು, ಈಗೂ ಖರೆ ಐತಿ, ನಾಳೆ ಖರೆ ಅದು ಖರೆ ಆಗ್ತೈತಿ, ನಿಶ್ಚಿತ ಇದು. ಜರ್ ಕರ್ತು ನಿಮ್ಮ ಹತ್ರ ಶ್ರದ್ಧಾ ಇದ್ರೆ ಮಾತ್ರ ಇವೆಲ್ಲ ಈ ಮಾತುಗಳು ಖರೆ ಆಗ್ತವೆ. ಜರ್ ಶ್ರದ್ಧಾ ಇಟ್ಟುಕೊಳ್ಳಾರ್ದು ಅದಕ್ಕೆ ಹರಿಪಾಠದ ಒಂದು ಮಾರ್ಮಿಕವಾಗಿರುವಂತಹ ಅಕ್ಷರಗಳು ಅಥವಾ ಜ್ಞಾನದ ಭಂಡಾರ ಬರೆದಿಟ್ಟಾರೆ ಯಾರು? ಮಾವಡಿ ಜ್ಞಾನೇಶ್ವರ ಮಾಡೋದು. ಚಿತ್ತ ನಾಹಿ ನಾಮಿ ತರಿತೆ ವ್ಯರ್ಥ ತ್ರಿವೇಣಿ ಸಂಗಮಿ ತ್ರಿವೇಣಿ ಸಂಗಮಿ ನಾನಾ ತೀರ್ಥೆ ಬನಿ ಚಿತ್ತ ನಾಹಿ ನಾಮಿ ತರಿತೆ ಚಿತ್ತ ಇರ್ಲಿಲ್ಲ ಅಂತ ಹೇಳಿದ್ರೆ, ಚಿತ್ತ ಶುದ್ಧ ಇರ್ಲಿಲ್ಲ ಅಂದ್ರೆ ಎಲ್ಲವೂ ವ್ಯರ್ಥ. ನೀವು ಪಾರಮಾರ್ಥ ಮಾಡಕತ್ತೀರಲ್ಲ, ಪಾರಮಾರ್ಥ ಮಾಡಕತ್ತೀರಂದ್ರೆ ಯೋಗ್ಯವಾಗಿರುವಂತಹ ಭಾವವನ್ನ ಶುದ್ಧ ಇಟ್ಕೊಂಡು ಮಾಡ್ತಾ ಇರುವಂತಹ ಚಿತ್ತ ಬೇಕಾಗ್ತದೆ. ನೀವು ಆರೋಗ್ಯವಂತರಾಗಿ ಇರಬೇಕು ಅನ್ನುವಂಥದ್ದಕ್ಕೂ ಏನ್ ಬೇಕಾಗ್ತದೆ? ಚಿತ್ತ ಅನ್ನುವಂಥದ್ದು ಬೇಕಾಗ್ತದೆ. ಮತ್ತು ಸಂಸಾರ ಸುಖದಾರ ಸಾಗಬೇಕಾದ್ರೆ ನಿಮ್ಗೆ ವಿತ್ತ ಅನ್ನುವಂಥದ್ದು ಬೇಕಾಗ್ತದೆ. ವಿತ್ತ ಅಂದ್ರೆ ರೊಕ್ಕ, ಹಣ ಅನ್ರಿ, ದುಡ್ಡು ಅನ್ರಿ. ಸಂಸಾರಕ್ಕೂ ರೊಕ್ಕ ಬೇಕು, ಈ ಶರೀರಕ್ಕೂ ವಿತ್ತ ಅನ್ನುವಂಥದ್ದು ಬೇಕು, ಪಾರಮಾರ್ಥಕ್ಕೆ ಚಿತ್ತ ಅನ್ನುವಂಥದ್ದು ಬೇಕು. ಈಗ ನೋಡ್ರಿ, ನಾವು ಶುದ್ಧ ಉಪದೇಶ ಮಾಡಬೇಕು ಅನ್ನುವಂಥ ನೀವು ತಿಳ್ಕೊಳಕ್ ಉಪದೇಶ ಮಾಡುವಷ್ಟು ದೊಡ್ಡವಂತೂ ನಾವಲ್ಲ. ಯಾಕೆ ನೀವು ಮರ್ತಿರುವಂಥದ್ದನ್ನ ನೆನಪು ಮಾಡಿಕೊಡಕತ್ತೀವಿ ಅಷ್ಟು. 5 ಒಳ್ಳದವ ಅಂತ ತಿಳ್ಕೊಳ್ತೀವಿ. 5 ಒಳ್ಳೆದು, 5 ಒಳ್ಳು ಒಂದೇ ಥರ ಇಲ್ಲ. ಸೇವಾದೊಳಗೆ ಎಲ್ಲರೂ ಒಂದೇ ಥರದ ಚಿತ್ತಿನ ಜನ ಇರೋದಿಲ್ಲ. ಒಬ್ಬರು ಚಿತ್ತು ಇಲ್ಲಿ ಇರ್ತದೆ, ಒಬ್ಬರು ಚಿತ್ತು ಮನೆಯೊಳಗೆ ಇರ್ತದೆ, ಒಬ್ಬರು ಚಿತ್ತು ಲಗ್ನ ಕಡೆ ಇರ್ತದೆ, ಒಬ್ಬರು ಚಿತ್ತು ಈಗ ನಾವು 2 ದಿವಸ ಲಗ್ನ ಮಾಡಿ ಬಂದೇವೆ ಅಂತ ಹೇಳಾಕತ್ತೀವಿ. ಲಕ್ಷ ಈಗ ಏನಾಗ್ಬಿಟ್ಟವಾಗ ನಾವು ಹುಚ್ಚಿಡ್ದಂಗೆ ಆಗ್ಬಿಟ್ಟಾವ. ಅವ್ರಿಗೆ ಆಯರ ಹಾಕಿ, ಇವ್ರು ಆಯರ ಹಾಕಿ, ಅವ್ರಿಗೆ ತಗೋ ಇವ್ರಿಗೆ ತಗೋ ಹಂಗ ತಲೆ ಕೆಟ್ಟು ಸುಮ್ಮನೆ ಸೇವಾ ಬಂದ್ಬಿಟ್ರೆ ಇದೆಲ್ಲ ಅದನ್ನೆಲ್ಲ ಮರೆತು ನಿಶ್ಚಿಂತ ಆಗು ತಲೆ ಅಂತ ಇಲ್ಲಿ ಸೇವಾ ಬಂದೆ ನಾವು ಕಡೆ ಹೇಳ್ಬೇಕು. ಜಾಸ್ತಿ ಬಂದೇವೆ. ಯಾಕಂದ್ರೆ ಆ ಸಂಸಾರದೊಳಗೆ ಎಲ್ಲೂ ಸುಖ ಅನ್ನುವಂಥದ್ದಿಲ್ಲ, ನೆಮ್ಮದಿ ಅನ್ನುವಂಥದ್ದಿಲ್ಲ. ಅಲ್ಲಿ ವಿತ್ ಇತರನ ಕೆಲಸ ಆಗ್ತದೆ, ರೊಕ್ಕ ಇತರನ ಸಂಸಾರ ಸುಖದಾಗ ಸಾಕ್ತದೆ. ಎಲ್ಲರೂ ಒಂದ್ ಕಡೆ ಸ್ವಲ್ಪ ಏನಾದ್ರು ರೊಕ್ಕದ ಏನಾದ್ರು ಹೆಚ್ಚು ಕಮ್ಮಿ ಆತು
ಅನುಕೂಲ ಇತ್ತಂದ್ರೆ ಏನು ಅನ್ಸೋದಿಲ್ಲ ನಿಮಗೆ ಏನ್ ಬಿಡ್ರಿ ಇವೆಲ್ಲ ಏನ್ ತಿಳ್ಕೊಂಡಷ್ಟು ನಮಗೆ ಸಮಸ್ಯೆ ಅದ ಅನ್ಸಿಲ್ರಿ ಅಂತ ನೀವು ಅಂತೀರಲ್ಲ ವ್ಯವಸ್ಥೆ ಚಲೋ ಐತೆ ಅಂತ ದುಡ್ಡಿನ ವ್ಯವಸ್ಥೆ ಚಲೋ ಇತ್ತಂದ್ರೆ ಸಮಸ್ಯೆಗಳು ದೊಡ್ಡ ಅಂತ ಅನ್ಸೋದಿಲ್ಲ ಜರ್ ಕರ್ತ ಬಡತನ ಪರಿಸ್ಥಿತಿ ಒಳಗಿದ್ದವ್ರಿಗೆ ಮೇಲೆ 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 ತ್ರಾಸ ಬರಕತ್ತು ಅಂದ್ರೆ ಅವಾಗ ಗೊತ್ತಾಗ್ತದ ಆ ದುಡ್ಡಿನ ಕಿಮ್ಮತ್ ಎಂಥದ್ದು ಆ ದುಡ್ಡು ಇರ್ಲಿಲ್ಲ ಅಂದ್ರೆ ಸಂಸಾರ ಎಷ್ಟು ಕಷ್ಟದೊಳಗೆ ಸಾಕ್ತದ ಅನ್ನೋಂಥ ವಿಚಾರ ಈಗ ನೋಡ್ರಿ ನೀವು ಒಬ್ಬೊಬ್ರು ಪರಿಸ್ಥಿತಿ ಹೆಂಗದ ಅಂತ ಹೇಳಿದ್ರೆ ಒಂದೊಂದು ರೂಪಾಯಿಗೂ ಕೂಡ ಬಾಯ್ ಬಿಡುವಂಥ ಪರಿಸ್ಥಿತಿ ಕಂಡೇವಿ ಯಾಕ್ರಿ ನಾವು ಕಂಡೇವಿ ನೀವು ಕಂಡೋಗಿದ್ದೀವಿ ಬಡತನ ಅನ್ನುವಂಥದ್ದನ್ನ ಎಲ್ಲರೂ ಅನುಭವಿಸಿ ನಾವು ಇಲ್ಲಿಗೆ ಬಂದೀವಿ ಹೌದು ಮತ್ತೆಲ್ಲರೂ ಯಾರು ಬಂಗಾರ ಚಮಚೆ ಬಾಯಾಗ ಹುಟ್ಟಿದವ್ರು ಇದ್ರೆ ಈ ಮಾತಾಡ್ರಿ ಮತ್ತು ಅವ್ರಿಗೆ ಯಾರು ಹಂಗೆ ನಾವು ಶ್ರೀಮಂತರಾಗೆ ಹುಟ್ಟೇವ್ರಿ ನಾವು ಶ್ರೀಮಂತರಾಗೆ ಸಾಯ್ತೀವಿ ಅನ್ನುವಂಥವ್ರಿಗೆ ಈ ಮಾತಾಡ್ರಿ ಬಡತನ ಅನ್ನುವಂಥದ್ದು ಅನುಭವಿಸಿದವ್ರಿಗೆ ಮಾತ್ರ ತಿಳಿತದೆ ಎಲ್ಲರಿಗೂ ಗೊತ್ತಾಗೋದಿಲ್ಲ ಈ ಧರೆ ಜನರಿಗೆ ಬಡತನ ಅನ್ನುವಂಥದ್ದು ಬರಬಾರ್ದು ಬಂದ್ರೆ ಬಹಳ ಕಷ್ಟದ ಅನುಭವ ಇದ್ದವ್ರಿಗೆ ಗೊತ್ತಾಗ್ತದೆ ಇರ್ಲಿ ಅಂತೇಳಿ ನಾವು ಎದಕ್ಕೆ ಮಾತಾಡಕತ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸ್ಥಿರಚಿತ್ತ ಅನ್ನುವಂಥದ್ದು ಇಟ್ಕೊಂಡು ನೀವು ಕುಂತು ಕೇಳಿ 4 ದಿವಸ ಸೇವಾ ಮಾಡಿದ್ರಿ ಅಂತ ಹೇಳಿದ್ರೆ ನಿಶ್ಚಿತವಾಗಿ ನೀವು ಪಾರಾದ್ರಿ ಅಂತ ಅರ್ಥ ನೀವೇನು 12 ಥರದ್ದು 12 ವರ್ಷ ಅಥವಾ ನಿರಂತರ ಭಗವಂತಕ್ಕೆ ಶರಣಾಗುವಂಥ ಅವಶ್ಯಕತೆ ಇಲ್ಲ ಜರ್ ಕರ್ತ ಚಿತ್ತ ಶುದ್ಧವಾಗಿ ಇಟ್ಕೊಂಡು ಇದು 4 ದಿವಸ ಆ ಭಗವಂತನ ಪಾದಕ್ಕೆ ಆ ಭಗವಂತನ ನಾಮಸ್ಮರಣೆ ಅತ್ಯಂತ ಭಕ್ತಿಯುಕ್ತವಾಗಿರುವಂತಹ ಮನುಷ್ಯನಿಂದ ಜರ್ಕರ್ತ ನೀವು ಶರಣಾಗಿ ಕೇಳಿದಾತು ಅಂತ ಭಕ್ತಿ ಒಳಗೆ ಶ್ರೇಷ್ಠ ಭಕ್ತಿ ಯಾವ್ದಾದ್ರು ಗೊತ್ತದೇನು ಇಲ್ಲಿ ನಿಂತು ಕೀರ್ತನೆ ಮಾಡುವಂಥದ್ದು ಏನು ದೊಡ್ಡ ಭಕ್ತಿ ಅಲ್ಲ ಆ ನಂತರ ಭಜನೆ ಮಾಡುವಂಥದ್ದು ಏನು ದೊಡ್ಡ ಭಕ್ತಿ ಅಲ್ಲ ನೀವು ಕುಂತು ಕೇಳುವಂಥ ಏನು ಶ್ರವಣ ಭಕ್ತಿ ಅದಲ್ಲ ಇದು ಶ್ರೇಷ್ಠ ಭಕ್ತಿ ಅದು ಆದ್ರೂ ಬಂದು ವಿಚಾರ ತಿಳ್ಕೊಡ್ರಪ್ಪ ಈ ಊರಿನ ಜನರಿಗೆ ಕಾಲು ಬಿದ್ದು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಊರು ಹೆಂಗದ ಅಂತ ಹೇಳಿದ್ರೆ ಒಂಥರ ಪೆಟ್ಟಿಗೆ ಇದ್ದಂಗೆ ಅದು ಹೌದು ಪೆಟ್ಟಿಗೆ ಇದ್ದಂಗೆ ಏನು ಮೈಕ್ ಚಲೋ ಹಚ್ಚಾರ ಬಿಟ್ಟಿರ್ತ ಮತ್ತು ಅಲ್ಲಿ ಇಲ್ಲಿ ಕುಂತು ಕೇಳಿದ್ರಾತು ಅನ್ನುವಂಥ ಭಾವನೆ ಇಟ್ಕೊಂಡು ಏನು ನೀವು ಕೇಳಾಕತ್ತೀರಲ್ಲ ಕೇಳಾಕತ್ತೀರಿ ಇಲ್ಲ ಅಂತ ನಾನು ಗೊತ್ತಿಲ್ಲ ಕೇಳಾಕತ್ತೀರಿ ಈ ಭಗವಂತನ ಮಂದಿರದ ಹತ್ತು ಬಿಟ್ಟು ನೀವು ದೂರ ಕುಂತೀರಿ ಅಂತ ಹೇಳಿದ್ರೆ ಅಲ್ಲಿ ವಿಷಯದ ವ್ಯಾಸಂಗ ಐತಿ ಅಲ್ಲಿ ಒಂದು ಎನರ್ಜಿ ಐತಿ ಆ ಎನರ್ಜಿ ಹೆಸರು ಏನು ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಐತಿ ಅಲ್ಲಿ ಒಂದು ಶಕ್ತಿ ಅದ ಆ ಶಕ್ತಿ ಹೆಸರು ನಕಾರಾತ್ಮಕವಾಗಿರುವಂಥ ಶಕ್ತಿ ಅದು ಅದು ನಿಮಗೆ ಏನ್ ಮಾಡ್ತದಂದ್ರೆ ಒಳ್ಳೆಯ ವಿಷಯ ಕೇಳಿಸ್ಕೊಡುದಿಲ್ಲ ಬೇಕಾದ್ರೆ ನೀವು ದೂರ ಕುಂತು ಕೇಳಿ 4 ಕಡೆ ಕೀರ್ತನ ಕಡೆ ಆದ್ರೆ 12ನೇ ಬೇರೆ ಕಡೆ ವಿಶೇಷ ಅನ್ನೋದ್ರಲ್ಲಿ ಯಾರು ಮಾತಾಡ್ತಾರೆ ದೂರ ಕುಂತವ್ರಿಗೆ ಏನೋ ಒಂದ್ ಸ್ವಲ್ಪ ಎಲ್ಲಡಿಕೆ ಹಾಕೋಬೇಕು ಅನಿಸ್ತೈತಿ ಅಥವಾ ಒಂದಿಷ್ಟು ಕಷ್ಟ ಸುಖ ಬಾಜು ಇದ್ದವ್ರ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತೈತಿ ಇದಕ್ಕೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರು ಆ ವಿಷಯದ ಭಾವ ಏನ್ ಮಾಡ್ತದಂದ್ರೆ ಸದ್ಗುರು ಶಿವಕರ್ ಮಹಾರಾಜರ ಕೃಪಾ ದೃಷ್ಟಿಯಿಂದ ನಾವು ಸೇವಾ ಮಾಡಬೇಕು 2 ಅಭಂಗ ಹಾಕಿದ್ದೇವೆ ಅಂದ್ರು ಆ ಪುಣ್ಯಾತ್ಮರ ಆಶೀರ್ವಾದ ಎಲ್ಲಿ ಪಂಡ್ರಾಪುರದೊಳಗಿರುವಂತಹ ನಮ್ಮ ಶಿವಕರ್ ಮಹಾರಾಜರು ಕೃಷ್ಣ ಮಹಾರಾಜರು ಶರತ್ ಮಹಾರಾಜರು ಈ ಪುಣ್ಯಾತ್ಮರ ಆಶೀರ್ವಾದದ ಫಲದಿಂದ ನಾವು 2 ಮಾತುಗಳಾಗುತ್ತೇವೆ ಇದು ನಿಮಗೆ ಉಪದೇಶ ಮಾಡುವಂತಹ ಮಾತುಗಳು ಅಂತ ನೀವು ತಿಳ್ಕೊಳಕ್ ಹೋಗ್ಬೋದು ಗುರುಗಳು ಹೇಳಿರುವಂತಹ ಮಾತನ್ನ ನಿಮಗೆ ಅಷ್ಟು ತಲುಪಿಸಿ ಹೋಗುವಂತ ವಿಚಾರ ಮಾಡಾಕತ್ತೀವಿ ಒಬ್ಬ ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾನೆ ಗೊತ್ತದೇನು ಪೋಸ್ಟ್ ಮ್ಯಾನು ಲೆಟರ್ ಒಬ್ರು ಹಾಕಿರ್ತಾರೋ ಅಂತಂದು ನಿಮ್ಗೆ ಒಪ್ಪಿಸಿ ಒಂದು ಸಿಗ್ನೇಚರ್ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ ಇಷ್ಟ ನಾವು ಮಾಡಕ್ ಬಂದಿರುವಂಥದ್ದು ನಿಮ್ಗೆ ಉಪದೇಶ ಮಾಡಿ ಕಲಿಸಿ ಶಾಣರ್ ಮಾಡಿ ಹೋಗ್ಬೇಕು ಅನ್ನುವಂಥ ಉದ್ದೇಶಕ್ಕೆ ಬಂದಿಲ್ಲ ಒಂದು ಆಗಲೇ ಒಂದು ವಿನಂತಿ ಮಾಡ್ಕೊಂಡೇನು ಲಕ್ನಾಯಕನ ಕೊಪ್ಪದೊಳಗಿರುವಂತಹ ಎಲ್ಲ ಭಾವಿಕರ ಚರಣಕ್ಕೆ ಸಾಷ್ಟಾಂಗ ಮಾಡಿ ಕೇಳುವಂಥದ್ದು ಏನು ಅಂದ್ರೆ ಅಲ್ಲಿ ಕುಂತು ಕೇಳೋದಕ್ಕಿಂತ ಮಂದಿರ ಕಡೆ ಬರ್ರಿ ನಾಳೆ ನಾಡದ್ದು 4 ದಿವಸ ಅಂತ ಹೇಳಿದ್ರೆ ಇನ್ನೂ 3 ದಿವಸದ ಸೇವಾ ನಿಮ್ಮ ಪಾಲಿಗೆ ಕೇಳಬಹುದು ಕೇಳಿ ಉದ್ಧಾರ ಮಾಡುವಂತಹ ಅಥವಾ ಉದ್ಧಾರ ಆಗುವಂಥ ಸಾಮರ್ಥ್ಯ ಈ ದೇವರಿಗೆ ಅದ ಯಾರಿಗೆ ಪಾಂಡುರಂಗರಿಗೆ ಅದ ಈಗ ನೋಡ್ರಿ ನೀವು ಒಂದು ಡಿಜೆ ಗಿಜೆ ಊರ್ ನಡುವರ್ಕು ಇಲ್ಲಿ ಅಕ್ಷಿ ಒಳಗೆ ಏನಾದ್ರೂ ಹಚ್ಚಿ ಅದ್ರ ಬರೀ ಟನ್ 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 ಅಂತ ಆವಾಜ ಬಂದ್ರೆ ಸಾಕು ಹುಡುಗರಿಗೆ ಒಂದು ವಾರ್ಗೆ ಹುಡುಗರಿಗೆ ಅಥವಾ ಯುವಕರಿಗೆ ಯಾರು ಇವತ್ತು ದೂರ ಹೋಯ್ತು ಮುದುಕರು ಮೊದಲಾಗಿ ಅದಕ್ಕೆ ಅಟ್ರಾಕ್ಟ್ ಆಗಿ ಓಡ್ ಬರ್ತಾರೆ ಹೌದಪ್ಪ ಹಚ್ಚಿರಿ ಒಂದು ನಾಟಕ ಹಚ್ಚಿನಿ ಅವ್ರು ಬರ್ರಿಪ್ಪ ನಾಟಕ ನೋಡ್ಬರೋದು ಕರೆಯುವಂತ ಅವಶ್ಯಕತೆ ಇಲ್ಲ ಡಿಜೆ ಕೇಳಬರೋದು ಕರೆಯುವಂತ ಅವಶ್ಯಕತೆ ಓಡ್ ಹೆಂಗ್ ಬರ್ತಾರಲ್ಲ ಇದು ಕಲಿಯುಗದ ಕಾಲ್ಮಾನ ಏನ್ ಮಾಡಕ್ಕಾಗೋದಿಲ್ಲ ಇಲ್ಲಿ ಒಂದು ಆಕಳದ ಕೆಚ್ಚಲ ಇರ್ತದ ಅಲ್ಲಿ ಒಂದು ತಗಡೆ ಏನ್ ಮಾಡ್ತಿರ್ತದ ಅಂದ್ರ ಆಕಳದ್ದು ಕೆಚ್ಚಲಿಗೆ ಹತ್ತಿರ್ತದೆ ಹತ್ತಿ ಅಲ್ಲಿ ಹಾಲು ಕುಡಿಬೇಕು ಅನ್ನುವಂತ ಭಾವನೆಯಿಂದ ಅದು ತಗಡೆ ಏನ್ ಮಾಡ್ತದ ಅಲ್ಲಿ ಕುಂತಿರೋದಿಲ್ಲ ಆ ಆಕಳದೊಳಗಿರುವಂತ ರಕ್ತ ಹೀರಬೇಕು ಅನ್ನುವಂತ ಉದ್ದೇಶಕ್ಕೆ ಅಲ್ಲಿ ಕುಂತಿರ್ತದೆ ಎಲ್ಲಿ
ಕೆಚ್ಚಲದೊಳಗೆ ಕುಂತಿರ್ತದ. ಕೆಚ್ಚಲದೊಳಗೆ ಕುಂತು ಹಾಲು ಬಿಡ್ತದ, ರಕ್ತ ಅಷ್ಟ ಹೀರ್ತದ. ಈಗ ನೀವು ಆ ತಗಣಿ ಥರ ಏನಾದರೂ ಬಾಳೆ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ರಿ ಇನ್ನೂ ಸ್ವಲ್ಪ ವಿಚಾರ ಮಾಡಿದ್ರೆ ಅಲ್ಲೇ ನಾವು ಹಾಲದ ಅಂತ ತಿಳ್ಕೊಬೋದಲ್ಲ. ಆ ಕೆಚ್ಚಲದೊಳಗೆ ಹಾಲದ ಅದನ್ನ ಬಿಟ್ಟು ನಾವು ರಕ್ತ ಕುಡಿತೀವಿ ಅಂತ ಹೇಳಿದ್ರೆ ತಗಣಿಗಿಂತಲೂ ಕೇವಲ ಆಗಬಾರ್ದು. ಹಾಗಾಗಿ ಆ ತಗಣಿಗಿರುವಂತಹ ದುಷ್ಟ ಬುದ್ಧಿ ನಮಗೂ ನಿಮಗೂ ಬರಬಾರ್ದು. ಊರೊಳಗೆ ಕಾರ್ಯಕ್ರಮ ನಡೆದದು ಅಂತ ಹೇಳಿದ್ರೆ ನಾವು ಇದು ಒಂಥರ ಹಾಲು ಅಂತ ತಿಳ್ಕೊಳ್ತೀವಿ. ಈ ಹಾಲು ಕುಡಿಯುವಂಥ ವಿಚಾರ ಮಾಡ್ರಿ. ವಿಶ್ವದ ವ್ಯಾಸಂಗ ಅದು ಒಂದು ರಕ್ತ ಅಂತ ತಿಳ್ಕೊಳ್ತೀವಿ. ಅದನ್ನು ಸೇವಿಸುವಂಥ ದೈತ್ಯ ಐತಿ. 365 ದಿವಸದೊಳಗೆ 360 ದಿವಸ ನಾವು ಅದನ್ನ ಮಾಡ್ತೀವಿ. ಈ 4 ದಿವಸ ಅದರ ಉಪಯೋಗ ತಗೊಳ್ರಪ್ಪ ಅನ್ನುವಂಥ ವಿಚಾರಕ್ಕೆ ನಾವು ವಿನಂತಿ ಮಾಡಿ ಎಲ್ಲರೂ ಕಾಲ್ ಬಿದ್ದು ಹೇಳ್ತೀವಿ. ಬರ್ರಿ ಬಂದಿರ್ತಾರೆ ಕುಂದ್ರಿ ಒಂದು ತಾಸು ಕುಂತು ಕೇಳ್ರಿ. ಅದೇನೋ ಒಂದಿಷ್ಟು ಭಗವಂತನ ಸೇವಾದೊಳಗೆ ನಾವು ನೀವು ಮಿಂದು ಪಾವನಾಗೋಣ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಒಂದು ಸಣ್ಣ ಭಜನೆ ಮಾಡ್ತೀವಿ. तुकाराम महाराजರು ಭಾಗನ ದುಕಾನ ದೇತಿ ಆಲಿ ಯಾಚೆ ದಾನ ಅನ್ನುವಂಥ ವಿಷಯ ನಿರ್ಣಯಿದ್ವಿ. ತುಕಾರಾಮ್ ಮಹಾರಾಜರು ಅಂಗಡಿ ಹಾಕ್ಯಾರಂತು. ಆ ಅಂಗಡಿಗೆ ಯಾರು ಬರ್ತಾರೋ ಅವ್ರು ಬೇಕಾದ ಕೇಳಿದ್ರು ಕೂಡ ಕೊಡುವಷ್ಟು ಸಾಮರ್ಥ್ಯವನ್ನು ಇಟ್ಕೊಂಡು ಅಂಗಡಿ ಹಾಕ್ಯಾರ. ಈಗ ನೀವು ವಿಚಾರ ಮಾಡ್ಬೋದು, ಈ ಅಭಂಗ ಬರೆಯುವಂಥ ಸಂದರ್ಭದೊಳಗೆ ಅವ್ರ ಪರಿಸ್ಥಿತಿ ಹೆಂಗಿತ್ತು ಗೊತ್ತದೇನ್ರಿ? ಈ ಅಭಂಗ ಬರೆಯುವಂಥ ಸಂದರ್ಭದೊಳಗೆ ಅವ್ರು ಏನಂತಾರು, ಅಂಗಡಿ ಹಾಕೇವಿ, ಬೇಕಾದವ್ರು ಬರ್ರಿ, ಬೇಕಾದ ದಾನ ನಿಮಗೆ ಕೊಡ್ತೀವಿ. ಅಂಗಡಿ ಹಾಕ್ಯಾರಂತೂ ಬರ್ರಿ, ಗಿರಾಕಿ ಥರ ಬೇಡ, ಇಲ್ಲಿ ಏನೋ ಒಂದು ಸಿಗ್ತದ ಅಂತ ಬರ್ರಿ, ನೀವು ಆ ಪಕ್ಷ ಪಟ್ಟಿರುವಂಥದ್ದೆಲ್ಲವೂ ಇಲ್ಲಿ ಸಿಗ್ತದ ಬರ್ರಿ ಅಂತ ಕರೀತಾರೆ. ಈ ಅಭಂಗ ಬರೆಯುವಾಗ ತುಕಾರಾಮ್ ಮಹಾರಾಜರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿ ಅಂದ್ರೆ, ಒಂದು ಕಾಲದೊಳಗೆ ಲಕ್ಷಾಧೀಶ್ವರ ಆಗಿ ಮೆರೆದಿರುವಂಥ ತುಕಾರಾಮ್ ಮಹಾರಾಜರು ಸಣ್ಣ ಝೊಪ್ಪೆ ಒಳಗಿರ್ತಾರು. ಪರಿಸ್ಥಿತಿ ಬಹಳ ಗಂಭೀರ ಇರ್ತದ. ಅಂತ ಪರಿಸ್ಥಿತಿ ಒಳಗೆ ನಾವು ಅಂಗಡಿ ಹಾಕ್ತೀವಿ, ಬೇಕಾದವ್ರು ಬರ್ರಿ, ನಿಮಗೆ ಬೇಕಾದ ಕೊಡ್ತೀವಿ ಅಂತ. ಒಂದ್ ಕಡೆ ಆ ತುಕಾರಾಮ್ ಮಹಾರಾಜರ ಹೆಂಡತಿ ಜಿಂಗಬಾಯಿ ಅನ್ನುವಂಥ ಮಹಾತಾಯಿ ಏನ್ ಮಾಡ್ತಾಳು ಅಂದ್ರೆ, ದೇವು ಅನ್ನುವಂಥ ಗ್ರಾಮದೊಳಗಿರುವಂತಹ ಹಿಂಗ ನಿಮ್ಮೂರು ಲಕ್ನಾಯಕನ ತೊಪ್ಪದಲ್ಲ, ಹಿಂಗದ ದೇವು ಕೂಡ ಹಳ್ಳಿ ಅದ. ಅದು ಇಂಥ ಹಳ್ಳಿ ಒಳಗೆ ತುಕಾರಾಮ್ ಮಹಾರಾಜರ ಮನೆ ಇರ್ತದ. ಇತರ ಆ ಪುಣ್ಯಾತಿಗತಿ ಏನ್ ಮಾಡ್ತಾಳು, ಮನೆಗೂ ಹೋಗ್ತಾಳು, ಓಣಿಗೂ ಹೋಗ್ತಾಳು. ಹೋಗಿ ಏನ್ ಮಾಡ್ತಾಳು, ತುಕೋಬಾಚಿ ಕಾಂತ ಏನಂತ ಗೊತ್ತದೇನ್ರಿ, ಜೇಜಾಬಾಯಿ ತುಕಾರಾಮ್ ಮಹಾರಾಜ ತುಕಾರಾಮ್ ಮಹಾರಾಜರು ಏನ್ ಮಾಡ್ತಾರೆ, ತುಕೋಬಾಚಿ ಕಾಂತ ಸಾಂಗೆ ಲೋಕಪಾಶೆ ಅಂತ ಹೇಳಿದ್ರೆ, ತುಕಾರಾಮ್ ಮಹಾರಾಜರ ಹೆಂಡತಿ ಲೋಕದ ಜನರ ಮುಂದೆ ಹೇಳ್ತಾಳು, ನನ್ ಗಂಡ ಅವ್ಗೇನ್ ತಲೆ ಕೆಟ್ಟದು ಏನ್ ಮಾಡ್ಯದ ನನಗೂ ಗೊತ್ತಾಗುವಂತು. ಬರೇ ಹೊಡೆದಿದ್ದೆ ಒಂದು ಬೇಣ ಇಟ್ಕೊಂಡನು, ಒಂದು ಕೈಯಾಗ ಒಂದು ಚಪ್ರಿ ಇಟ್ಕೊಂಡು ಬರೇ ಏನ್ ಮಾಡ್ತಾನೋ, ಬರೇ ರಾಮಕೃಷ್ಣ ಹರಿ ಅನ್ನುವಂತ ಭಜನೆ ಮಾಡ್ತಾನು. ಅಷ್ಟು ಬಿಟ್ರ ಇಲ್ಲಿಂದ ಪಂಡ್ರಾಪುರಕ್ಕೆ ಹೋಗ್ತಾನು, ಪಂಡ್ರಾಪುರದಿಂದ ದೇವು ಹೋಗ್ತಾನು. ನನ್ನ ತಾಯಿ ತಂದೆ ನನಗೇನು ಒಳ್ಳೆಯಪ್ಪ, ಇಂತಹ ಭಿಕಾರಿಯಾಗಿರುವಂತಹ ತುಕಾರಾಮ್ ಮಹಾರಾಜರನ್ನ ನನ್ನ ಕೊಳ್ಳಿಗೆ ಕಟ್ಟಿದ್ರು ಅಂತ ಹೇಳಿ ಅಂದು ಆ ತಾಯಿ ಲೋಕದ ಜನರಿಗೆ ಹೇಳುವಂತ ಪರಿಸ್ಥಿತಿ ತುಕಾರಾಮ್ ಮಹಾರಾಜರದ್ದು ಇತ್ತು. ಅಂತಹ ಪುಣ್ಯಾತ್ಮರು ಏನ್ ಬರೀತಾರೋ, ನಾವು ಕೊಡ್ತೀವಿ, ಬಂದು ಬೇಕಾದ ಕೇಳ್ರಿ, ನಾವು ಕೊಡೋಂಗ ಅದೇ ಹೇಳ್ತಾರ ಅಂದ್ರೆ ನೀವು ವಿಚಾರ ಮಾಡ್ಕೊಳ್ರಿ. ಅದು ಏನೂ ಇಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಏನಿಲ್ಲ ಅಂತ ಹೇಳಂದ್ರೆ, ಊರಾಕ್ ಒಂದು ಇವತ್ತು ಝಳಕ ಮಾಡಿದ್ರೆ
ಆ ಝಳಕ ಮಾಡಿ ಅರಿವಿ ಬಿಟ್ಟು ಮತ್ತೊಂದು ಅರಿವಿ ಉಡಬೇಕು ಅನ್ನುವಂಥದ್ದಕ್ಕೆ ಇನ್ನೊಂದು ಸೀರೆ ಇಲ್ಲ ಹೆಣ್ಮಗಳ ಹತ್ರ. ಯಾರ ಹತ್ರ? ಜೀಜಾಬಾಯಿ ಅವ್ರ ಹತ್ರ ಒಂದೇ ಒಂದು ಸೀರೆ ಮೇಲೆ ಬಾಳೆ ಮಾಡುವಂತ ತಾಯಿ ಅದಳು. ಇವರು ಧೋತ್ರ ಅಂಗಿ ಹುಟ್ಟಿದ್ರಂತ. ಆ ಧೋತ್ರಕ್ಕೆ ಎಷ್ಟೆಷ್ಟು ಗಂಟು ಹಾಕಿದ್ರು, ಎಷ್ಟೆಷ್ಟು ಅಂಗಿ ಗಂಟು ಹಾಕಿದ್ರು ಅವ್ರಿಗೆ ಲೆಕ್ಕ ಬಿದ್ದಿದ್ದದು. ಅಂದ್ರೆ ಏನು ತಿಳ್ಕೊಳ್ರಿ, ಇಷ್ಟರ ಮೇಲೆ ತಿಳ್ಕೊಳ್ರಿ ಅವ್ರ ಪರಿಸ್ಥಿತಿ ಹೆಂಗಿತ್ತು. ಅಂದ್ರೆ ನಾವು ಅಡುಗೆ ಮಾಡ್ಕೊಂಡು ಕುಂತ ಸಂದರ್ಭದಲ್ಲಿ ಆ ಸೀರೆಗೆ ಒಂದು ಕಿಡಿ ಬಿದ್ರನ ಆ ಸೀರೆ ಎಕ್ಸ್ಚೇಂಜ್ ಮಾಡೋರು. ನಾವು 10 ಸೀರೆ ಇರ್ತಾವೆ, ಅದೊಂದು ಸುಟ್ಟು ಅಂತ ಹೇಳಿದ್ರೆ ಹೋಗಿ ಅದನ್ನ ಉಡೋದೇ ಇಲ್ಲ. ಅದನ್ನ ಉಡ್ಲಾರ್ದು ಏನ್ ಮಾಡ್ಬಿಡ್ತೀವಿ, ಅದನ್ನ ಮುಕ್ಕಾಗಿದ್ರಿ ಬೇಡ ಉಡಬಾರ್ದು ಅಂತ ಅಂದು ಅದನ್ನ ದಾನ ಮಾಡ್ತೀವಿ, ಹರದಲ್ಲಿ ಹೋಗಿರ್ತೀವಿ. ಇಲ್ಲ ನಾವು ಗೊಂದಳಿ ಜನ ಅಂದ್ರೆ ಈಗ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ, ಕೌದೆ ಹೊಲಿತಾರೆ, ಕೌದೆ ಹೊಲಿಯಕ್ಕೆ ಹಾಕಿ ಉಡ್ತಿರ್ತೀವಿ. ಹೌದಲ್ಲ, ಇಷ್ಟ ಮಾಡ್ತೀರಿ. ಹೌದಲ್ಲ, ಜರ್ ಕರ್ತಿ ಕಿಡಿ ಬಿದ್ದು ಸೇರಿ ಯಾರು ಉಡ್ತೀರಿ. ಜೀಜಾಬಾಯಿ ಅವ್ರು ಏನ್ ಮಾಡಿದ್ರು, ಒಂದು ಸೀರೆಗೆ 108 ತ್ಯಾಪಿ ಮಾಡಿದ್ರು ಅಂತ ಸೇರಿ ಹುಟ್ಟಿದ್ರು ಆ ತಾಯಿ. ಹುಟ್ಟುವಂತಹ ಕಠಿಣ ಪರಿಸ್ಥಿತಿ ಇತ್ತು ತುಕಾರಾಮ್ ಮಹಾರಾಜರಿಗೆ. ನಾವು ನೋಡ್ರಿ, ಈಗ ನಾವು ಟಿಪ್ ಟಾಪ್ ಬರ್ತೀವಿ, ಇಸ್ತ್ರಿ ಅರ್ಬಿನ ಹಾಕ್ತೀವಿ, ಬೆಳೆ ಅರ್ಬಿ ಹಾಕಿ, ಖಾತೆ ಅರ್ಬಿ ಹಾಕಿ, ಒಂದೇ ಥರದಲ್ಲ ನಮ್ಮ ಬಟ್ಟೆಗಳೆಲ್ಲ. ಸಂತರು ಏನ್ ಮಾಡ್ತಾರೋ ಅಂತ ಹೇಳಿದ್ರೆ, ಆಗಿನ ಜನರು ಸಂತರು ಹೆಂಗಿದ್ರು, ಈಗಿನ ಜನರ ಸಂತರು ಹೆಂಗಿದ್ದಾರೆ ನೀವು ವಿಚಾರ ಮಾಡ್ಕೊಳ್ರಿ. ಸಂತರು ಅಂದ್ರೆ ಹೆಂಗಿರ್ತದಂದ್ರೆ ಬಾಹ್ಯರಂಗವಾಗಿರುವಂತಹ ನಾಟಕೀಯ ನೋಟವನ್ನ ತೋರಿಸುವಂತಹ ಸಂತರಲ್ಲ. ಅಂತರಂಗವನ್ನ ಪವಿತ್ರವಾಗಿಟ್ಕೊಂಡು ಶುದ್ಧವಾಗಿಟ್ಕೊಂಡು ಜನ್ಮ ಸಾರ್ಥಕತೆ ಆಗ್ಲಪ್ಪ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಯಾರು ತಮ್ಮ ಸಲುವಾಗಿ, ಯಾರು ಜಗತ್ತಿನ ಕಲ್ಯಾಣಕ್ಕಾಗಿ ಯಾರು ದುಡಿತಾರಲ್ಲ ಬರೇ ಸಂತರು. ಅದಕ್ಕೆ ಆಧಾರ ಅದು ಜಗತ್ತಿನ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನ ಗಂಧದಂಗ ಈಗ ನೋಡ್ರಿ, ನೀವು ಹಚ್ಕೊಳ್ಳುವಂತ ಗಂಧ ಹೆಂಗ್ ತಿಕ್ತೀರಿ? ಸಣ್ಣ ಆದ್ರೂ ಬಿಡೋದಿಲ್ಲ. ಅದನ್ನ ತಿಕ್ಕಿ ಹಚ್ಕೊಂಡು ಅದ್ರ ಮೇಲೆ ಬುಕ್ಕ ಅಷ್ಟಗಂಧ ಹಚ್ಕೊಂಡು ಬುಕ್ಕ ಅಷ್ಟಗಂಧ ನೀವು ಹಚ್ಕೊಳ್ಳುವಂತ ಸಂದರ್ಭದೊಳಗೆ ಗಂಧ ಎಷ್ಟು ಸಣ್ಣ ಆಗ್ಯದ ಅನ್ನುವಂಥ ಲಕ್ಷ್ಯ ಕೂಡ ನಿಮಗೆ ಇರೋದಿಲ್ಲ. ಅಷ್ಟು ತಿಕ್ಕಿ ಸಣ್ಣ ಮಾಡ್ತೀರಿ. ನಿಮಗೂ ನೀವು ಸಂತರದಿರಿ ಅಂತ ಹೇಳಿ ತೋರಿಸ್ಕೊಡುವಂಥ ಗಂಧ ಏನ್ ಮಾಡ್ಬಿಡ್ತದ ಅಂತ ಹೇಳಿದ್ರೆ ಸುಮ್ಮನೆ ಇರ್ತದ. ತನ್ನ ಮೈ ಸಣ್ಣ ಮಾಡ್ಕೊಂಡು ನಿಮ್ಮ ಹಣ್ಣಿ ಮೇಲೆ 24 ತಾಸು ಮೊದಲಾಗಿ ವಿರಾಜಮಾನವಾಗಿರ್ತದ. ಅದ್ರ ತ್ಯಾಗ ಎಂಥದ್ದು. ಒಮ್ಮೆ ಅದಕ್ಕೆ ಧನ್ಯವಾದ, ಅದಕ್ಕೆ ನಮಸ್ಕಾರ ಅನ್ನುವಂಥದ್ದು ಹೇಳಿದ್ವಿ ಒಮ್ಮೆ ಭಾಳ ಅಂದ್ರೆ ಹಬ್ಬ ಅಂದ್ರೆ ಈಗ ಬುಕ್ಕ ಹಚ್ಚೋಗಿ ನೋಡ್ರಿ, ಒಂದಿಷ್ಟು ಮಂದಿಗೆ ಈ ಬುಕ್ಕ ಹಚ್ಕೊಂತ ಅಡ್ಡಾಡಕತ್ತಾರ ಒಂದಿಷ್ಟು ಮಹಾರಾಜರು. ಅವ್ರಿಗೆ ಮೊದಲ ಯಾಕೆ ಮಾಡಕತ್ತೀರ ಅಂತ ಹೇಳಿ ಅಂದು ದೈವಂತ ಜನ ಹುಟ್ಕೊಂಡ. ನಿಮಗೆ ಸಾಧ್ಯ ಅದ ಏನು? ಹಂಗಾದ್ರೆ ನಿಮಗೆ ಸಾಧ್ಯ ಐತಿ. ಈಗ ನಾವು ಭಜನೆ ಬಿಟ್ಟು ಬುಕ್ಕ ಹಾಕ್ಕೊಂತ ಹೋಗೋ ನೀರು ಐತಿ ಅಂತ ಹೇಳಿ ನೋಡ್ರಿ. ಅಂದ್ರೆ ಎಲ್ಲಾರ ಹಣೆ ಮೇಲೆ ಹರಿನಾಮ ಅನ್ನುವಂಥದ್ದನ್ನ ಉಳಿಸ್ಬೇಕು ಅನ್ನುವಂಥ ಅವ್ರೇನು ರೊಕ್ಕಕ್ಕೆ ಮಾಡ್ತಾರೋ ಮತ್ತೊಂದಕ್ಕೆ ಮಾಡ್ತಾರೋ ನಂತಕ್ಕೆ ಮಾತು ಅವೆಲ್ಲ ಸೈಡ್ ಸರಸ್ರಿ. ಎಲ್ಲಾರ ಹಣೆ ಮೇಲೆ ಹರಿನಾಮ ಅನ್ನುವಂಥದ್ದನ್ನ ವಿರಾಜಮಾನವಾಗಿ ತೋರಿಸುವಂತ ಒಂದು ಭಕ್ತಿ ಸೇವೆ ಮಾಡಕತ್ತಾರಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡ್ರಿ. ತಪ್ಪೇನು ಹಂಗಾದ್ರೆ ಅದು ಅವ್ರು ಮಾಡುವಂಥ ತಪ್ಪು. ಮೊನ್ನೆ ಒಂದು ಸಹಜವಾಗಿ ಮಾತಾಡಿದ್ರೆ ನಮ್ಗೆ ಇದು ಸರಿಯಲ್ಲ ಹಿಂಗೆಲ್ಲ ಮಾಡೋದು ಸರಿ ಇಲ್ಲ. ಏನು ಸರಿ ಇಲ್ಲ? ನೀವು ಹೇಳೋದು ಸರಿ ಇಲ್ಲ. ನೀವೇನು ಹೇಳಕತ್ತಿರಲ್ಲ, ಹೇಳೋದು ಸರಿ ಇಲ್ಲ. ಹಬ್ಬ ಅಂದ್ರೆ ಏನು, ಒಂದು 100 ರೂಪಾಯಿ ತಗೋಬೋದ ಮನುಷ್ಯ? ಅಲ್ರಿ, ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡ್ಯಾಕತ್ತಾರ.
ಕೋಟ್ಯಾಂತರ ರೂಪಾಯಿ ಸುಮ್ಮನೆ ರಾಜಕೀಯ ಜನ ಅಥವಾ ಲೋಕದ ದೋತೋ ನಂಬರ್ ಮಾಡುವಂತ ಕೆಲಸಗಳು ಬೇಕಾದಷ್ಟು ಲೂಟಿ ಮಾಡುವಂತ ಜನ ಕೂಡ್ಯಾರು. ಈ ಪುಣ್ಯಾತ್ಮ ಗಂಧ ಹಚ್ಚಿ ಅದಕ್ಕೆ ₹1 ₹2 ಜನ ಕೊಟ್ಟಿದ್ದಷ್ಟ ತಗೊಳ್ತಾನು. ಆ ಸೇವಾ ಮಾಡುವಂತ ಪುಣ್ಯಾತ್ಮ ಮಾತಾಡ್ತಾರು ಅಂತ ಹೇಳಿದ್ರೆ ಸರಿ. ಈಗ ನಿಮ್ಮ ಕಾರ್ಯಕ್ರಮಕ್ಕೆ ಒಂದು 10 ಜನರನ್ನು ಕರೆಸಿರಿ ಅಂತ ತಿಳ್ಕೊಳ್ರಿ. ಅವ್ರು ಹೋಗುವಾಗ ಬಸ್ ಚಾರ್ಜ್ ಅಂತ ಹೇಳಿಸ್ಕೊಂಡು ಹೋಗ್ತಾರ. ಆ ವಿಷಯದೊಳಗೂ ಮಾತಾಡ್ತಾ ಇರ್ತಾನೆ. ಅಲ್ರಿ ಒಂದು ಡಿಜೆ ತರಿಸಿದ್ರೆ ಅದಕ್ಕೆ ₹1,00,000 ಕೊಡ್ತೀರಿ. ಡಿಜೆ ತರಿಸಿ ಡಿಜೆ ಏನ್ ಮಾಡ್ಬಿಡ್ತದೆ, 2 ತಾಸು ನಿಮ್ಮನ್ನು ಕುಣಿಸಿ ಹೋಗ್ತದೆ. ಇವ್ರು 4 ದಿವಸ ನಿಮ್ಮನ್ನು ಕುಣಿಸೋದಷ್ಟ ಅಲ್ಲ, ನಿಮ್ಮ ಭಾವಬಂಧನದ ದಾರಿ ಮೊದಲ ಸರಳ ಮಾಡ್ಕೊಡ್ತಾರೆ. ಇಂಥವ್ರು ನಿಂದೆ ಮೊದಲಾಗಿ ಮಾಡಾಕತ್ತಾರ ಜನ. ಸುಳ್ಳು ಏನ್ರಿ ನಾವು ಮಾತಾಡೋದು? ಬರ್ತಾರ ನೋಡ್ರಿ, ಹೊಟ್ಟಿಪಾಡಿಗೆ ಸಂತರಾಗ್ಯಾರು. ಸಂತರು ಬರೆದಿರುವಂತಹ ಅಭಂಗ ನಾವು ಕೋಟಾಸಾಟಿ ಸಂತ ಝಾಲೆ ಕಲಿತ ಭೂತ ವಿರಳಾಯಿಸ ಕೋಣಿ ತುಕಾಸಿ ಲೋಟಂಗಣಿ. ತುಕಾರಾಮ್ ಮಹಾರಾಜರು ನಿಷ್ಕಾಮ್ ಭಕ್ತಿ ಮಾಡುವಂತಹ ಪುಣ್ಯಾತ್ಮರಿಗೆ ಅಪರೂಪವಾಗಿ ಸಿಗ್ತಾರು. ಸಿಕ್ಕರೆ ನಾವು ನಮ್ಮ ದಂಡವತ್ತ ಅನ್ನಿಸ್ತಾರ. ಕಲಿಯುಗದೊಳಗ ಹೊಟ್ಟೆಪಾಡಿಗಾಗಿ ಜನ ಅದಾರು, ಖರೆ ಅದು ಮಾಡ್ರಿ. ನೀವು ಹೌದಂತೆ ನೋಡು, ನಿಮ್ಮ ಹೊಲ ಮನೆ ಬಿಟ್ಟು ಈ ಸಾಧು ಸಂತರೇನು ಊರು ತಿರುಗಾಡಿ ಭಜನೆ ಮಾಡ್ತಾರಲ್ಲ, ಹಂಗ ಮಾಡಿ ನೋಡ್ರಿ, ಗೊತ್ತಾಗ್ತದೆ ಸಂಸಾರ ನಡೆಸೋದು ಎಷ್ಟು ಕಷ್ಟ ಅದ ಅಂತ ಅಂದು ತುಕುಡ ಮಹಾರಾಜರು ಒಂದ್ ಕಡೆ ಹೇಳ್ತಾರೆ. ಏನಂತ ಹೇಳಿದ್ರು, ಭಕ್ತಿ ವೀಣ ದೇವತಿ ಸತನಹಿ ಪೈಸಾ ವೀಣ ಸಂಸಾರ ಚಾಲತನಹಿ ಚಾಲತನ ಸಂಗಾನು ಕಾಯೋ ಹೇಳುವಂತ ಮಾತು ಕೇಳಿದ್ರಿ ಎಷ್ಟಂತಂದ್ರೆ, ನಾವು ನೀವು ಯಾವ ಪರಿಸ್ಥಿತಿ ಒಳಗೆ ಸಿಕ್ಕೊಂಡಿವಲ್ಲ, ಇದ ಪರಿಸ್ಥಿತಿ ಒಳಗೆ ಸಿಕ್ಕೊಂಡಿರುವಂತಹ ಪುಣ್ಯಾತ್ಮರು ಹೇಳ್ತಾರು, ನಾನೇನ್ ಭಕ್ತಿ ಮಾಡ್ಲೇವು
ಅಥವಾ ಈ ಸಂಸಾರ ಮಾಡ್ಲಿಪ್ಪ ನೀವು ಹೇಳ್ತೀವಿ. ಸಾಂಗಾಮಿ ಕಾಯಕರು ಭಕ್ತಿಕರು ಕಾಪೋಟ್ ಬರು, ನೀನು ಹೊಟ್ಟೆ ತುಂಬಿಕೊಳ್ಳೋ ಕೆಲಸ ಮಾಡಲಿ ಅಥವಾ ಏನು ಭಕ್ತಿ ಮಾಡುವಂತ ಕೆಲಸ ಮಾಡಿ. ಈ ತರ ಅವುಗಳ ಅವಸ್ಥೆಗಳು ಸಿಕ್ಕೊಂಡಿರುವಂತ ಮಹಾರಾಜರು ಹೇಳ್ತಾರೆ, ಭಕ್ತಿ ಮಾಡಲಿಲ್ಲ ಅಂದ್ರೆ ದೇವ್ರ ಭೇಟಿ ಆಗೋದಿಲ್ಲ, ಜಗತ್ತು ದುಡ್ಡು ಇರ್ಲಿಲ್ಲ ಅಂದ್ರೆ ಸಂಸಾರ ನಡೆಯೋದಿಲ್ಲ. ಆ ದುಡ್ಡಿಗಾಗಿ ಮಾಡುವಂತಹ ಜನ ಅದಾರು ಅಂತ ತಪ್ಪು ಕಲ್ಪನೆ ತಿಳ್ಕೊಂಡು ಮಾಡುವಂಥವ್ರಿಗೂ ಕೂಡ ಬೆಳೆಸೋ ಪ್ರಯತ್ನ ಮಾಡಕ್ ಹೋಗ್ಬೇಕು. ದಾದಾ ಈ ಮಾತು ಎದಕ್ಕೆ ಏನಾಗ್ತಿ ಗೊತ್ತದೇನ್ರಿ, ಒಂದಷ್ಟು ಜನ ನಮ್ಮ ವಿಡಿಯೋಗಳು ಏನು ಮಾಡ್ತಾರೋ ಯೂಟ್ಯೂಬ್ಗಳು ನೋಡ್ತಾರೆ, ಇಡೀ ಜಗತ್ತು ನಮ್ಮ ವಿಡಿಯೋ ನೋಡ್ತಾರೆ, ಎಲ್ಲೋ ಒಂದು ಕಡೆ ಒಂದಿಷ್ಟು ಮೆಸೇಜ್ ಮುಟ್ಲಿ ಅನ್ನುವಂಥ ಉದ್ದೇಶಕ್ಕೆ ಮಾತಾಡಕತ್ತೀವಿ. ಬರೀ ಲಗ್ನಾಯಕನ ಕೊಪ್ಪಕ್ಕೆ ಅಷ್ಟು ಸೀಮಿತದ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಎಂಟೈರ್ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತು ನೋಡ್ತದೆ ಈ ವಿಡಿಯೋ. ಇವತ್ತಿನ ನಿಮ್ಮ ಸೇವಾ ಏನದಲ್ಲ, ನಾವು ಯೂಟ್ಯೂಬ್ ಈ ನಮ್ಮ ಚಾನಲ್ ಅದ ಪಂಢರಿ ವಾರ್ತೆ ಸ್ಟೋರಿ ಅಂತೇಳಿ ಅಂತ ಅದ್ರೊಳಗೆ ಅಪ್ಲೋಡ್ ಮಾಡಿರ್ತೀವಿ. ಅಪ್ಲೋಡ್ ಮಾಡಿದ ಸೇವಾ ಎಲ್ಲರೂ ನೋಡ್ತಾರೆ, ಎಲ್ಲರಿಗೂ ಗೊತ್ತಾಗಿರೋ ವಿಷಯ. ವಾರ್ಕರಿ ಸಂಪ್ರದಾಯ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಹರಡಿರುವಂಥ ಸಂಪ್ರದಾಯ. ಇದಕ್ಕೆ ದುಡ್ಡಿಗಾಗಿ ಮಾಡಾಕತ್ತಾರ ಅನ್ನೋಂಥ ವಿಚಾರ ತಪ್ಪು ಕಲ್ಪನೆದೊಳಗಿನ ಜನ ಒಂದಿಷ್ಟು ವಿಪರೀತ ತಿಳ್ಕೊಂಡು ಮಾತಾಡಕತ್ತಾರಲ್ಲ, ಅಂಥವ್ರಿಗೆ ಕಾಲ್ ಬಗ್ಗೆ ಕೇಳ್ತೀವಿ. ಏನು ಅಂತ ಹೇಳಿದ್ರೆ, ನಿಂದೆ ಮಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸರಳ ಅದ. ಏನ್ರಿ ಅಡಿಗೆ ಇವತ್ತು ಮಾಡಿದ್ರೆ ಬಿಡ್ರಿ, ಅಡಿಗೆ ಏನು ಸುತ್ತ ಆಗಲಿಲ್ಲ ಅಂತ ಹೇಳಿ ಅನ್ನೋದು ಬಹಳ ಸರಳ ಅದ. ಹೌದ್ರಿ, ಒಂದು ದೊಡ್ಡ ಅಡಿಗೆ ಒಂದು 100 ಮಂದಿಗೆ 1000 ಮಂದಿಗೆ ಉಣಿಸ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡಿರುವಂಥ ವ್ಯಕ್ತಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ 12 ಜನ 12 ಥರ ಮಾತಾಡ್ತಿರ್ತಾರು. ಅಲ್ಲಿ ನಿಂತು ಮಾಡಿದ್ರೆ ಗೊತ್ತಾಗ್ಬಿಡ್ತದ ಆ ಅಡಿಗೆ ಮಾಡೋದು ಎಷ್ಟು ಕಷ್ಟ ಅದ, ಅದು ಎಷ್ಟು ಹೋರಾಟದ ಕೆಲಸ ಅದ ಅನ್ನುವಂಥ ವಿಚಾರ ಅಡಿಗೆ ಮಾಡಿದವ್ರಿಗೆ ಗೊತ್ತಿರ್ತದೆ. ಈ ವಿಚಾರ ಬೇಕಾದ್ರೆ ನೋಡ್ರಿ, ನೀವು ಏನು ಇದಕ್ಕೆ ಅದು ಉಪ್ಪಾಗಿಲ್ಲ ಖಾರ ಆಗಿಲ್ಲ ಅಂತ ನಾವು ತಾಟೆಲ್ಲ ಒಗದಾಡ್ತೇವ್ರಿ ಮನೆಯೊಳಗೆ. ಒಂದು ದಿವಸ ಕುಂತು ಅಡಿಗೆ ಮಾಡ್ರೆ ಗೊತ್ತಾಗ್ಬಿಡ್ತದೆ ಆ ಹೆಣ್ಮಕ್ಳ ಕಷ್ಟ ಏನನ್ನೋಂಥದ್ದು ಗೊತ್ತಾಗ್ತದೆ. ನಾವು ಹೆಸರಿಡೋದು ಬಹಳ ಸರಳ ಅದ, ಹೆಸರಿಡೋದು ಬಹಳ ಸರಳ ಅದ, ಆದ್ರೆ ನಿಂತು ಮಾಡೋದೇನದ ಬಹಳ ಕಷ್ಟ ಅದ. ಅದಕ್ಕೆಲ್ಲರಿಗೂ ವಿನಂತಿ ಮಾಡೋದೇನು ಅಂತ ಹೇಳಿದ್ರು, ಭಗವಂತನ ಸೇವಾಗಾಗಿ ಅವ್ರು ಒಂದು ಕಣ್ಣು ಕಳಿಸಿ ಆ ಜನಸಂಖ್ಯೆ ಇನ್ನೂ 10 ಹೆಚ್ಚಾಗಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪ್ರೋತ್ಸಾಹ ಕೊಡ್ರಿ. ನಿಮ್ಗೆ ಆಗಲೇ ಒಂದು ಮಾತೊಂದು ರೇಡಿಯೋ 1 ಲಕ್ಷ ಕೊಡ್ತೀರಿ, ನಾಟಕ ಶೀಟ್ ಹಾಕಿದ್ರೆ 2-3 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ. ಭಗವಂತನ ಕಾರ್ಯಕ್ಕೆ ಅಥವಾ ಸೇವಾಕ್ಕೆ ಏನು 1 ಲಕ್ಷ ರೂಪಾಯಿ ಖರ್ಚಾದ್ರೆ ಯಾರಿಗಾರು ಬಡತನ ಬರ್ತದೆ ಹೇಳ್ರಪ್ಪ ನೋಡೋದು. ಈ ಲಗ್ನಾಯಕನ ಒಬ್ಬ ಜನರು ಅಷ್ಟೇ ಅಲ್ಲ, ಇಡೀ ಎಂಟೈರ್ ಕರ್ನಾಟಕಕ್ಕೆ ಹೇಳ್ತೀವಿ ಮಾತು. 1 ಲಕ್ಷ ರೂಪಾಯಿ 4 ದಿವಸದ ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ನಿಮ್ಮ ಊರು ದುಡ್ಡು ಖರ್ಚಾಯ್ತು ಅಂತ ಹೇಳಿದ್ರೆ ಯಾರಿಗಾರು ಲಕ್ಷಣ ಆಗ್ತದೆ. ಅಲ್ರಿ, ನಮ್ಮ ಮೊನ್ನೆ ಒಂದು ಕೇಸ್ ನೋಡಿದ್ದೀವಿ ನಾವು. ಯಾವುದೋ ಒಂದು ಹೆಚ್ಚು ಕಮ್ಮಿ ಆಗಿರುವಂಥದ್ದಕ್ಕೆ ಒಬ್ಬ ಮನುಷ್ಯ ದಂಡ ಅಂತ ಹೇಳಿದ್ರು 2.5 ಲಕ್ಷ ರೂಪಾಯಿ ಬರೀ ದಂಡ ಕೊಡ್ತಾನು ಅಂತ ಹೇಳಿದ್ರು. 2.5 ಲಕ್ಷ ರೂಪಾಯಿ ಯಾವುದೋ ಒಂದು ಕೇಸ್ ಮಾತಾಡೋದು ಬೇಡ, ಅವೆಲ್ಲ ವಿಷಯಗಳು ಕೇಸ್ ಆಗ್ಯದ, ಅದಕ್ಕೆ 2.5 ಲಕ್ಷ ರೂಪಾಯಿ ಕಣ್ಣು ಮುಚ್ಚಿ ಕೊಡ್ತಾನು ಅಂತ ಹೇಳಿದ್ರು. ಅಲ್ರಿ, ದಂಡಕ್ಕೆ ಕೊಟ್ಟು ಬರ್ತೀರಲ್ಲ, ದವಾಖಾನೆ ಕೊಟ್ಟು ಬರ್ತೀರಿ, ಕೋರ್ಟ್ ಕಚೇರಿ ಕೊಟ್ಟು ಬರ್ತೀರಿ. ಇಂತಹ ಧರ್ಮ ಕಾರ್ಯಕ್ಕೆ ನಿಮ್ಮ ಅಮೌಂಟ್ ಏನಾದ್ರು ಹೋತು ಅಂದ್ರೆ ಲಕ್ಷಣ ಆಗೋದಿಲ್ಲ, ಹೆಚ್ಚಾಕೋದು ಹೋಗ್ತದೆ. ಈ ವಿಚಾರ ಮನಸ್ಸಿನಾಗ ಇಟ್ಕೊಂಡು ಈ ಧರ್ಮ ಕಾರ್ಯಕ್ಕೆ ಸಹಕಾರ ಮಾಡ್ರಿ. ಸಹಕಾರ ಮತ್ತು ಅದು ಪಾಪದ ರೊಕ್ಕ ಇತ್ತು ಅಂತ ಹೇಳಿದ್ರೆ ಧರ್ಮ ಕಾರ್ಯಕ್ಕೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಆಧಾರ ಅದು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಹಂಗೇನಾದ್ರು ಪಾಪದ ರೊಕ್ಕ ಇತ್ತಂದ್ರೆ ಇದಕ್ಕೆ ಕೊಡೋದಿಲ್ಲ. ಅದು ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲೋದಿಲ್ಲ. ಪಂಚಾಮೃತದೊಳಗೆ ನಿಮ್ಮ ಹಾಲು ಬಂದು ಬೀಳ್ಬೇಕಂದ್ರೆ 1 ನಂಬರ್ ಹಾಲಾಗಿದ್ರೆ ಮಾತ್ರ ಬಂದು ಬಿದ್ದಿರ್ತದೆ. ಈ ಪಾರಮಾರ್ಥಕ್ಕೆ, ದೇವರ ಕೆಲಸಕ್ಕೆ, ಸತ್ಪಾತ್ರಕ್ಕೆ, ಧರ್ಮ ಕಾರ್ಯಕ್ಕೆ ನಿಮ್ಮ ದುಡ್ಡು ವಿನಿಯೋಗ ಆಗ್ತದ. ಅಥವಾ ನೀವು ಕೊಟ್ಟಿರುವಂತಹ ದಾನ ಧರ್ಮ, ಅಕ್ಕಿ ಅಥವಾ ಬೆಲ್ಲ, ಮತ್ತೊಂದು ಏನು ನೀವು ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀರಲ್ಲ, ಅದು ಧರ್ಮದ್ದಾಗಿದ್ರೆ ಮಾತ್ರ ಇಲ್ಲಿ ಬಂದು ಕೂಡಿರ್ತದೆ. ಕರ್ಮದ ಬರಾಕ ಇಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಆಧಾರ ಹೇಳಿದೇವಲ್ಲ, ಪಾಪಿ ರೊಕ್ಕ ಪಾಪಿಗಳಿಗೆ ಹೋಗ್ತದೆ, ಮತ್ತೊಬ್ಬರಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ರಿ, ತುಕಾರಾಮ್ ಮಹಾರಾಜ್ ಒಂಥರ ಹೇಳ, ನೀವೊಂಥರ ಹೇಳ್ತೀರಲ್ಲ ಅಂತ ನೀವು ಅನ್ಕೊಳ್ಳಿ. ಹೌದಲ್ರಿ, ಪಾರಮಾರ್ಥಕ್ಕೂ ಆಗಿನ ಪಾರಮಾರ್ಥನ ಬೇರೆ, ಈಗಿನ ಪಾರಮಾರ್ಥನ ಬೇರೆ. ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಆಗ ದುಡ್ಡು ಇದ್ರು ಕೂಡ, ದುಡ್ಡು ಇರ್ಲಿಲ್ಲ ಅಂದ್ರೂ ಕೂಡ ಸಂಸಾರ ನಡೀತಿತ್ತು. ಈಗೇನಾದ್ರು ನಡೀತದೇನ್ರಿ?
ಅಲ್ರಿ ಇದ 50 ವರ್ಷದ ಹಿಂದಿನ ಕತೆ ಹೇಳ್ತೀವಿ. ಏನೂ ಇಲ್ಲದ ಇಲ್ಲೇ ರಾಮದುರ್ಗ ಸುರೇಬಾನು ಮತ್ತೊಂದು ಕಡೆ ಹೋಗಿ ನೀವು ಸಂತಿ ಮಾಡ್ಕೊಂಡು ಬಂದಿರಿ. ಒಂದೊಂದು ರೂಪಾಯಿ 10 ರೂಪಾಯಿದೊಳಗೆ ಹೋಗ್ಲಾರ್ದಂಗೆ ನೀವು ಮದುವೆ ಸಂತಿನ ಮಾಡ್ಕೊಂಡು ಬಂದವರು ಇರೋದು ಕೇಳಿ ನೋಡ್ರಿ ಬೇಕಾರೆ ಹೇಳ್ತಾರೆ. 10 ರೂಪಾಯಿದೊಳಗೆ ಮದುವೆ ಸಂತಿ ಮಾಡ್ಯಾರ ಆಟ ಅಂದು. ಈಗ 1000 ರೂಪಾಯಿ ಸಂತಿ ಕಿಶದಾಗ ಬರ್ತದೆ ಕಿಶದಾಗ. ಹೌದು ರೀ, ದವಾಖಾನೆಗೆ ಹೋದ್ರಿ ಅಂತ ಹೇಳಿದ್ರೆ ಜನರಲ್ ಆಗಿ ಮಾತಾಡಕತ್ತೀವಿ ತಿಳ್ಕೊಡಿ. ಸ್ವಲ್ಪ ದವಾಖಾನೆಗೆ ಹೋದ್ರೆ ಒಂದು 1000 ರೂಪಾಯಿ ಸಾಲೋದು ಈಗಿನ ಕಾಲಕ್ಕೆ 1000 ರೂಪಾಯಿ ಕಣ್ಣು ಮುಚ್ಚಿ ಹೋಗ್ತಾವೆ. ಆ ಸ್ಕ್ಯಾನಿಂಗ್ ಈ ಸ್ಕ್ಯಾನಿಂಗ್ ಅಂತ ಬರೀ ಆರಾಮಿಲ್ಲ ಪೇಷಂಟ್ ಸಲಾನ ಹಚ್ಚಿ 1000 ರೂಪಾಯಿ ಬಿಲ್ ಮಾಡ್ಬಿಟ್ಟು ಡಾಕ್ಟರ್ಗಳು ಹೊಡ್ಕೊಂಡರು. ಮತ್ತು ಹಿಂಗೆ ಕಾಲ್ಮಾನ ಇದ್ದಾಗ ಅಲ್ರಿ ಎಲ್ಲರೂ 100 ರೂಪಾಯಿ 200 ರೂಪಾಯಿದೊಳಗೆ ನಿಮ್ಮ ಬಾಳೆ ಆಗ್ತಾವೆ. ಹಳ್ಳಿ ಒಳಗೆ ಇದು ಸಾಧ್ಯ ಐತಿ. 100 ರೂಪಾಯಿ ಇದ್ರು ನಿಮ್ಮ ಬಾಳೆಹಣ್ಣು ಸಾಕ್ತದೆ, 200 ರೂಪಾಯಿ ಇದ್ರು ನಿಮ್ಮ ಬಾಳೆ ಸಾಕ್ತದೆ. ಸರ್ ಸಿಟಿಗೆ ಹೋಗ್ರಿ ಅಂತ ಹೇಳಿದ್ರೆ ಬಹಳ ಕಷ್ಟ ಅದ. 1000 ರೂಪಾಯಿ ದುಡಿಯುವಂಥವ್ರು ಬರೀ ಮನೆ ನಡ್ಸಕ್ಕೆ ಒದ್ದಾಡ್ತಾರೆ. ಮನೆ ನಡ್ಸಕ್ಕೆ ಅಷ್ಟು ಖರ್ಚು ಅದ ಅವ್ರಿಗೆ. ಅದಕ್ಕೆ ನಾವೇನಂತೀವಿ, ಸ್ವಲ್ಪ ಸೇವೆ ಮಾಡುವಂಥವ್ರಿಗೆ ನಿಂದೆ ಮಾಡೋದು ಕಮ್ಮಿ ಮಾಡ್ತೀವಿ, ಯೋಗ್ಯ ಅಲ್ಲ. ತುಕಾರಾಮ್ ಮಹಾರಾಜರ ವಿಷಯಕ್ಕೆ ಬರ್ತೀವಿ, ಅವರು ಹೇಳಿರುವಂಥ ಅಭಂಗಕ್ಕೆ ಬರ್ತೀವಿ. ಘಾತಲ ದುಕಾನ ದೇತಿ ಆಲಿಯಾ ಚೇತಾನ್ ಅಂದ್ರೆ ಏನು, ಅಂಗಡಿ ಹಾಕಿವಿ, ಆ ಅಂಗಡಿಗೆ ಬಂದು ಬೇಕಾದವ್ರು ಬರ್ರಿ, ಬೇಕಾದ ಕೇಳಿ ಕೊಡ್ತೀವಿ ಅನ್ನುವಂಥ ಮಾತು. ಅವ್ರ ಪರಿಸ್ಥಿತಿ ನೋಡಿದ್ರೆ ಹೆಣ್ಮಗಳು ಹೇಳಿದ್ರಲ್ಲ, ಇವ್ರ ಮನೆಯೊಳಗೆ ಏನು ಉಣ್ಣಾಕಿಲ್ಲ, ತಿನ್ನಾಕಿಲ್ಲ, ಉಡಾಕಿಲ್ಲ, ತೊಡಾಕಿಲ್ಲ, ಹಾಸ್ತೀವಿ ಅಂತ ಹೇಳಿದ್ರೆ ಹಾಸಿಗೆ ಮೊದಲಿಲ್ಲ ಅಂತ ಪರಿಸ್ಥಿತಿ ಅದು. ಅಂತ ಪರಿಸ್ಥಿತಿ ಒಳಗೆ ಒಂದು ಕಾಲದೊಳಗೆ ಹೇಳಿದಿವಲ್ಲ ಆಗಲೇ, ಲಕ್ಷಾಧೀಶ್ವರ ಆಗಿರುವಂತಹ ಪುಣ್ಯಾತ್ಮ ಇವತ್ತು ಎಲ್ಲವೂ ಏನ್ ಮಾಡ್ತಾನ ಅಂತ ಹೇಳಿದ್ರೆ ದಾನವಾಗಿ ಕೊಟ್ಟಿರ್ತಾನೆ. ಯಾರು? ತುಕಾರಾಮ್ ಮಹಾರಾಜರು. ನಮ್ಮ ಕರ್ನಾಟಕದೊಳಗಾಗಿರುವಂತಹ ಪುರಂದರದಾಸರು ಅದೇ ಥರ ಅದ. ಪುರಂದರದಾಸರು ಒಂದು ಕಾಲದೊಳಗೆ ಅವರು ಕೂಡ ಯೋಗ್ಯ ತರಗತಿ ಒಳಗೆ ಜೀವನ ಮಾಡಿದವರು ವೈರಾಗ್ಯ ಬಂದ ತಕ್ಷಣ ಈ ಸಂಪತ್ತಿನೊಳಗೆ ಏನು ಸುಖ ಇಲ್ಲ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರೋ ಆ ಸಂಪತ್ತನ್ನೆಲ್ಲ ಇನ್ನೊಬ್ರಿಗೆ ದಾರಿ ಎರಿತಾರೆ ಅಥವಾ ಇನ್ನೊಬ್ರಿಗೆ ಹಂಚಿಬಿಡ್ತಾರೆ ಅದನ್ನ. ಅಲ್ರಿ ನೋಡ್ರಿ, ನೀವು ಬೇಕಾದ್ರೆ ನಮಗ್ ಒಂದು ಮನೆ ಐತಂದ್ರೂ ಸಮಾಧಾನ ಆಗೋದಿಲ್ಲ, ಇನ್ನೊಂದ್ 2 ಮನೆ ಕಟ್ಬೇಕನ್ನೋ ಆಸೆ ನಮಗೆ ಹೋಗ್ತಾವೆ. ಯಾಕಂದ್ರೆ ಅಲ್ಲಿ 2 ಮಕ್ಳು ಇರ್ತಾವೆ, 2 ಮಕ್ಳು ಇರ್ತಾರ ಅವ್ರಿಗೆ 2 ಮನೆ ಕಟ್ಟಿರ್ತಾನೆ ಪುಣ್ಯಾತ್ಮ, ಇನ್ನೂ 2 ಮನೆ ಕಟ್ಟೋ ಪ್ರಯತ್ನ ಮಾಡ್ತಿರ್ತಾನೆ. ಯಾಕಂತ ನಾವು ಕೇಳಿದ್ವಿ, ಮೊಮ್ಮಕ್ಕಳಿಗೆ ಬೇಕಲ್ವೇ ಅಂತ. ಅಲ್ಲಿ ಮೊಮ್ಮಕ್ಕಳಿಗೆ ಆಲ್ರೆಡಿ ನಿಮ್ಮ ಮಕ್ಕಳದಾರ ಅವ್ರು ಕಟ್ತಾರ ತಗೊಳ್ರಿ, ಯಾಕೆ ಚಿಂತೆ ಮಾಡ್ತೀರಿ ಅಂತ ಹೇಳಿದ್ರೆ ಮಕ್ಕಳು ನಮ್ಮಂಗೇನು ಬಾಳೆ ಮಾಡ್ತಾರೆ ಅಂತ ಈ ಮನುಷ್ಯ ಸಾಯಿತನ ಎದಕ್ಕೆ ದುಡ್ಡಾಗತ್ತಾನಂದ್ರೆ ಮಕ್ಕಳ ಸಲುವಾಗಿ, ಮೊಮ್ಮಕ್ಕಳ ಸಲುವಾಗಿ ದುಡಿತಾರು. ದುಡುದು ಇನ್ನೊಬ್ಬರಿಗೆ ಮಾಡಿ ಎಷ್ಟು ತಾನು ತಿನ್ನಲಾರ್ದು ತಾನು ನೋಡಿದ್ರೆ 108 ರೋಗ ಅದಾವು. ಶುಗರ್ ಅಂತ ಐತಿ, BP ಅಂತ ಅದಾವು. ಉಣ್ಣಾಕ ಹಾಲು ಹಾಕ್ಸ್ಕೋಬೇಕು, ಹಾಲು ಊಟ ಮಾಡ್ಬೇಕಂತ ಅವು ರೋಗಕ್ಕೆ ಹಾಲು ಬಂದ್ರೆ ಹೋಗೋದಿಲ್ಲ, ರೊಟ್ಟಿ ಉಣ್ಣೋದಿಲ್ಲ, ಅನ್ನ ಉಣ್ಣೋದಿಲ್ಲ. ಅದು ಏನು ಉಣ್ಬೇಕು? ಹಂಗಾದ್ರೆ ಅಷ್ಟೆಲ್ಲ ಗಳಿಸಿದ್ದು ಯಾರು ಸಲ್ಲಾಗಿ ಅದು? ಈ ಗಳಿಸಿರುವಂತಹ ರೊಕ್ಕ ರೂಪಾಯಿ ಯಾರಿಗೆ ಹೋಗ್ತದೋ ಅಥವಾ ಯಾರ್ದು ಅಂತ ಹೇಳಿ ಅಂದ್ರೆ ದೇಹ ಹೇ ಇದು ಯಾರ್ಯಾರು ಸ್ವಪ್ನ ಬರ್ತದೆ ಅಂದ್ರೆ ದೇಹ ಇದು ಕಾಳನ ದೇಹ, ಯಮನ ದೇಹ ಅಂತ. ಈ
ದೇಹದ ಮೇಲೆ ಅಧಿಕಾರ ಯಮನ ಅಧಿಕಾರ, ಯಾರು ಬೇಕಾದ್ರೂ ಒಯ್ಬೋದು ಇದನ್ನ. ಮತ್ತೆ ಈಗ ನೀವು ಗಳಿಸಿರುವಂತ ಸಂಪತ್ತು ಕುಬೇರನ ಸಂಪತ್ತು, ಅದು ನಮ್ಮ ನಿಮ್ಮ ಸಂಪತ್ತು ಅಂದ್ರೆ ಏನು ಅಲ್ಲ. ಇದು ನಿಮಗೆ ವೈರಾಗ್ಯ ಬರಲಿ ಅಂತ ಮಾತಾಡಕತ್ತಿಲ್ಲ, ಖರೆ ಸತ್ಯಾಂಶ ನಿಮಗೂ ನೆನಪು ಮಾಡಿಕೊಡಕತ್ತೀವಿ ಅಷ್ಟು. ಈಗ ಹಸು ಆಗ್ಯಾರಂದ್ರೆ ಎಷ್ಟು ಊಟ ಮಾಡೋದು ನೀವು? ಅದು 2 kg ಅನ್ನ ಇಟ್ಟರೆ ಊಟ ಮಾಡ್ತೀರಿ, ಬೇಕು ನೋಡೋದು. ಇದಕ್ಕೆ ಸಾಕನ್ನುವಂಥ ಜೀವ ಈ ರೊಕ್ಕ ರೂಪಾಯಿ ಐಶ್ವರ್ಯಕ್ಕೆ ಯಾಕೆ ಸಾಕನ್ನುತ್ತಿಲ್ಲ? ಬಹಳ ಜನ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಅಂತ ರೊಕ್ಕ ಮಾಡಿ 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 ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಳಸಿ ಬರೋ ಥರ ಮಾಡಿಟ್ಬಿಟ್ಟ. 100 ಒಳಗ 10 ಮಂದಿ ಅಷ್ಟೋ ಶಾಣರಾಗ್ತಾರ. ಜರ್ಕಂತ ನೀವು ಶ್ರೀಮಂತರ ಮಕ್ಕಳು ನೋಡಿರ್ಬೇಕು, 100 ಮಂದಿ ಒಳಗ 10 ಮನೆತನದ ಮಕ್ಕಳು ಮಾತ್ರ ಶಾಣರಿರ್ತಾರೆ. ಅಪ್ಪ ಮಾಡಿರುವಂತ ಆಸ್ತಿ ಆಡಂಬರ ಉಳಿಸ್ಕೋಬೇಕಪ್ಪ, ಅವ್ರ ಪುಣ್ಯ. ಈ ಹರಿಹರ ಬ್ರಹ್ಮಾದಿಗಳಿಗೂ ಕೂಡ ಈ ಕರ್ಮರೇಖೆ ಬಿಟ್ಟಿಲ್ಲ. ನಿಮಗೇನ್ ಗೊತ್ತಾವ? ಅದಕ್ಕೆ ನಾವೇನ್ ಅಂತೀವಿ, ಮಕ್ಕಳಿಗೆ ಸಂಸ್ಕಾರ ಅನ್ನೋದನ್ನ ಕೊಡ್ರಿ. ನೀವು ಅವ್ರಿಗೆ ಆಸ್ತಿ ಮಾಡಿ ಇಡೋದಕ್ಕಿಂತಲೂ ಆ ಮಕ್ಕಳಿಗೆ ಆ ಮಕ್ಕಳು ನಿಮಗೆ ಆಸ್ತಿ ಆಗ್ಬೇಕು, ಆ ಥರ ಅವ್ರಿಗೆ ಸಂಸ್ಕಾರ ಕೊಡುವಂಥದ್ರ ಕೆಲಸ ಮಾಡಿದ್ರೆ ನೀವೇನು ಎಷ್ಟು ಗಳಿಸ್ಬೇಕು ಅನ್ನೋಂಥ ಆಸೆ ಇರ್ತದಲ್ಲ, ಅದಕ್ಕೆ 10ರಷ್ಟು ಗಳಿಸಿ ನಿಮ್ಮ ಹೆಸರು ಹೇಳ್ಕೋತ ಒಳ್ಳೆ ಸ್ವಭಾವದೊಳಗೆ ಒಳ್ಳೆ ಜೀವನ ಮಾಡಿ ಮಕ್ಕಳು ಪಾರಾಗ್ತಾರೆ. ಅದ ಟೈಮ್ ಎಷ್ಟು ನಿಶ್ಚಯ ಮಾಡುವಂಥದ್ದು 9:30. ಹ್ಞೂ ಠೋಪಾರ ಕುಮಾರ ನಾವೇನಂದೀವಿ ಅಂತ ಮಾತನಾಡಿದ್ವಿ. ನೀವು ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿಂತಲೂ ಮಕ್ಕಳನ್ನ ನಿಮ್ಮ ಆಸ್ತಿ ಆಗುತ್ತೆ, ಮಕ್ಕಳ ನಿಮಗೆ ಆಸ್ತಿ ಆಗುತ್ತೆ. ಆ ಥರ ಸಂಸ್ಕಾರ ಕೊಡ್ರಿ, ಸಂಸ್ಕೃತಿ ಕೊಡ್ರಿ ಅಂತ ವಿಚಾರ ಹೇಳ್ತೀವಿ. ಇಲ್ಲಿ ನಾವು ಕೀರ್ತನದೊಳಗೆ ಎಲ್ಲದೇವೆ ಅಂದ್ರೆ ಇನ್ನೂ 1ನೇ ಚರಣದೊಳಗೆ ಮುಂದೆ ಹೋಗಿಲ್ಲ. ಅಂಗಡಿ ಹಾಕ್ಯಾರಂತ ತುಕಾರಾಮ್ ಮಹಾರಾಜರು, ಬರ್ರಿಪ್ಪ ಬೇಕಾದವ್ರು ಬರ್ರಿ ದಾನ ಕೊಡ್ತೀವಿ. ದಾನ ಕೊಟ್ಟಿದ್ದು ಹೆಂಗಿರ್ತದಂದ್ರ ಅದು ಉದಾರ ಭಾವದಿಂದ ಕೊಡ್ತೀವಿ. ಸಂತ ಉದಾರ ಉದಾರ ಭರಲೆ ಅನಂತ ಭಾಂಡ. ಬೇಕಾದವ್ರು ಬರ್ರಿ ನಮ್ಮ ಅಂಗಡಿ ಒಳಗೆ ನಿಮಗೆ ಬೇಕಾದಂತ ಮಹಾದೇವಿ ಅನ್ನುವಂಥ ವಿಚಾರ ಹೇಳ್ತಾರೆ. ಹಂಗಾದ್ರೆ ಯಾವ ದಾನ ಅಲ್ರಿ? ದುಡ್ಡಿನ ದಾನ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ದುಡ್ಡಿಲ್ಲ. ದುಡ್ಡು ಅದೇನ್ರಿ ತುಕಾರಾಮ್ ಮಹಾರಾಜರ ಹತ್ರ? ಐಶ್ವರ್ಯ ಐತೆ. ಈಗ ನೋಡ್ರಿ, ನೀವು ಈ ಭಕ್ತ ಶ್ರೀಯಾಳನ ಕಥೆ ಕೇಳಿದ್ರಿ. ಅವ್ರ ಹತ್ರ ಅಕ್ಷಯ ಪಾತ್ರೆ ಅನ್ನುವಂಥದ್ದು ಇತ್ತು. ಆ ಅಕ್ಷಯ ಪಾತ್ರೆ ಇತ್ತು ಅಂತ ಹೇಳಿ ಅಂದು ಬಂದವ್ರಿಗೆ ದಾನದ ರೂಪವಾಗಿ ಮುಖ ನೋಡ್ಲಾರ್ದ ದಾನ ಮಾಡ್ತಿದ್ರು. ಆ ಅಕ್ಷಯ ಪಾತ್ರೆ ಮುಂದೆ ಏನ್ ಮಾಡ್ತಿದ್ರು, ಸಂಕಲ್ಪ ಮಾಡ್ಕೊಳ್ತಿದ್ರು. ನೀವು ಬಂದು ಕೇಳಿದ್ರಿ ಅಂತ ಹೇಳಿದ್ರೆ ನಮಗೆ ಇವತ್ತು ಸೇರ್ ಬೇಕ್ರಿ ಅಂತ ಕೇಳಿದ್ರಿ, ನೀವು ಕೇಳಿದ್ರೆ ಮುಖ ನೋಡ್ಲಾರ್ದ ಏನ್ ಮಾಡ್ತಿದ್ರು, ನಿಮ್ಗೆ ಸೇರ್ ಬೇಕಂತ ಹೇಳ್ತೀರಿ ಅಂದ್ರು. ಆ ಅಕ್ಷಯ ಪಾತ್ರಕ್ಕೆ ಸೇರಿ ಬೇಕಂತ ಕೊಡ್ರಿ ಅಂತ ಅಂದಾಗ ಆ ಅಕ್ಷಯ ಪಾತ್ರೆ ಏನ್ ಮಾಡ್ತಿತ್ತು, ಸೇರಿ ಕೊಡ್ತಿತ್ತು. ಆ ಸೇರಿ ಬಂದವ್ರಿಗೆ ಕೊಟ್ಟು ಕೊಡ್ತಿದ್ರು. ಆ ಭಕ್ತ ಶ್ರೀರಾಳನ ಕಥೆ ಒಳಗೂ ಕೂಡ ಬಂದವರಿಗೆ ದಾನ ಕೊಟ್ಟಿರುವಂಥ ಕಥೆ ಅದು. ತುಕಾರಾಮ್ ಮಹಾರಾಜರ ಕಡೆ ಅಂಥದ್ದು ಏನಾದ್ರು ಐತೇನ್ರಿ ಚಮತ್ಕಾರ? ಅಂಗಡಿ ಹಾಕ್ಯಾರ ಅಂತ ಹೇಳ್ತಾರೆ, ಅಂಗಡಿ ಖುಲ್ಲ ಅದು.
ಆದ್ರೆ ದಾನ ಕೊಡ್ತೀವಿ ಅಂತ ಹೇಳ್ತಾರು. ಯಾವ ದಾನ ಕೊಡ್ತಾರ ಅಂತ ಅಂದ್ರೆ ಐಶ್ವರ್ಯ ದಾನ ಅಲ್ಲ, ರೊಕ್ಕ ರೂಪಾಯಿದು ದಾನ ಅಲ್ಲ. ಎಂಥ ದಾನ ಕೊಡ್ತಾರು ಅಂತ ಹೇಳಿದ್ರು ಈ ಭವ ಬಂಧನವನ್ನ ಪಾರ ಮಾಡುವಂತ ಅಥವಾ ಈ ಜನ್ಮ ಮರಣದ ಬಿಡುಗಡೆ ಆಗುವಂತ ವಿದ್ಯಾದಾನ, ಜ್ಞಾನದಾನ ಅನ್ನುವಂಥದ್ದನ್ನ ನಾವು ಮಾಡ್ತೀವಿ. ನಮ್ಮ ಹತ್ರ ಆ ಭಂಡಾರದು ಸಂತ ಉದಾರ ಉದಾರ ಭರಳೆ ಅನಂತ ಭಂಡಾರ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ವಿದ್ಯೆ ಅನ್ನುವಂಥದ್ದು ಒಂದಿಷ್ಟು ಮಂದಿಗೆ ಏನಾಗ್ಬಿಟ್ಟವು ಅಂತ ಹೇಳಿದ್ರೆ ವಿದ್ಯೆನ ನೈವೇದ್ಯ ಆಗ್ಬಿಟ್ಟವು. ಆದ್ರೆ ತುಕಾರಾಮ್ ಮಹಾರಾಜರು ಹಂಗೆ ಗೆದ್ದಿಲ್ಲ. ಜ್ಞಾನದೊಳಗೆ, ವಿಚಾರದೊಳಗೆ, ಅಥವಾ ಇನ್ನೊಬ್ಬರಿಗೆ ತಿಳಿಸಿ ಹೇಳುವಂಥದ್ರೊಳಗೆ, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವಂಥದ್ರೊಳಗೆ, ಇನ್ನೊಬ್ಬರಿಗೆ ಉದ್ಧಾರ ಮಾಡುವಂಥ ವಿಷಯದೊಳಗೆ ಹೆಂಗಿದ್ರು ಅಂತ ಹೇಳಿದ್ರು ಒಂಥರ ಭಂಡಾರ ಅಂತ ಹೇಳಿದ್ರು 1, 2, 3 ಅಲ್ಲ, 108. ಈಗ ನೋಡ್ರಿ ಐಶ್ವರ್ಯದೊಳಗೆ ರಾವಣನ ಐಶ್ವರ್ಯ ಎಂಥದ್ದಿತ್ತು ಅಂತ ಹೇಳಿದ್ರು 7 ಲಕ್ಷ ಮನಿ ಬಂಗಾರದ ಮನೆ ಇತ್ತು ಅಂತ. ರಾವಣನ ಐಶ್ವರ್ಯದೊಳಗೆ ಬಂಗಾರದ ಮನೆ ಅಂತ್ರಿ. ಒಂದೊಂದು ಎಟ್ಟಂಗಿ ನಾವು ಚರಕಲ್ಲಿ ಕಟ್ತೀವಿ, ಅವರು ಬಂಗಾರದ ಎಟ್ಟಂಗಿಲಿ ಕಟ್ಟಿದ್ರು ಪುಣ್ಯಾತ್ಮರು. ಅಂತಹ ಐಶ್ವರ್ಯ ಇತ್ತು. ಇಲ್ಲಿ ಆ ಮಹಾಘರಿ ಧನ ಶಬ್ದಾಚೆ ರತ್ನೆ ಅಂತ ಹೇಳ್ತಾರೆ. ಅವ್ರ ಹತ್ರ ವಿದ್ಯೆ ಎಂಥದ್ದಿತ್ತು ಅಂತ ಹೇಳಿದ್ರು ಈ ಭಗವಂತನ ನಾಮಸ್ಮರಣೆ ಅನ್ನುವಂಥದ್ದನ್ನ ಮಾಡ್ತಾ 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 ಜನ್ಮ ಮರಣದ ಬಿಡುಗಡೆ ಆಗ್ಬೇಕು, ನಮಗೆ ಮೋಕ್ಷ ಪದವಿ ಸಿಗಬೇಕು ಅನ್ನುವಂಥ ವಿದ್ಯಾದಾನ ಅನ್ನುವಂಥದ್ದನ್ನ ತುಕಾರಾಮ್ ಮಹಾರಾಜರು ಇಟ್ಕೊಂಡು ಆ ವಿದ್ಯಾದಾನದ ಅಂಗಡಿಯನ್ನ ಹಾಕಿದ್ರು ಅನ್ನುವಂಥ ವಿಚಾರದ ಮಾರ್ಮಿಕ ಅಭಂಗದ ಅರ್ಥ ಈ ಅಭಂಗದೊಳಗದು. ಸಾಕ್ಷಿ ಅಂದ್ರೆ ಇದಕ್ಕೆ ಆಧಾರ ಏನ್ ಬೇಕು ನೀವು ನಮಗೆ ಕೇಳಿದ್ರೆ ಪಂಚಮ ವೇದ ಅಂತ ಅನಿಸ್ಕೊಂಡಿರುವಂತಹ ಗಾಥಾಯನದಲ್ಲ. ತುಕಾರಾಮ್ ಮಹಾರಾಜರ ಗಾಥಾಯನದಲ್ಲ, ಇದಕ್ಕೆ ಸಾಕ್ಷಿ ಅದು. 4,000 ಚಿಲ್ಲರ ಅಭಂಗದವರಿಗೆ ಜರ ಆ ಅಭಂಗಗಳನ್ನ ಅವಲೋಕನ ಮಾಡಿದ್ರಿ ಅಂತ ಹೇಳಿದ್ರೆ ಅವರ ಜ್ಞಾನ ಯಾವ ಮಟ್ಟದ್ದು ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಒಂದು ಇನ್ನೊಂದು ಹೆಜ್ಜೆ ಮುಂದೆ ಹೋಗು. ಸಂತ ಉದಾರ ಉದಾರ ಭರಳೆ ಅನಂತ ಭಾಂಡಾರ ಅಂತ ಹೇಳ್ತಾರಂದ್ರೆ ಏಕನಾಥ್ ಮಹಾರಾಜರ ಹತ್ರ ಹೋಗಿ ಕೇಳ್ತೀವಿ. ಅವರು ಜ್ಞಾನೇಶ್ವರಿಯನ್ನ ಅತಿ ಉತ್ತಮ ಭಾಷೆ ಒಳಗೆ ಮತ್ತದನ್ನ ರಿಪಿಟೇಷನ್ ಮಾಡಿ ಬರೆದ್ರು. ಅವರು ಯಾರು ಶುದ್ಧೀಕರಣ ಮಾಡಿ ಬರೆದ್ರು. ಶುದ್ಧೀಕರಣ ಮಾಡುವರು ಬರಿಬೇಕಾದ್ರೆ ಯಾರು ಗ್ರಂಥ ಅದು ಸಂತ ಜ್ಞಾನೇಶ್ವರ ಮಹಾರಾಜರು ಯಾರು ಅಂತ ಹೇಳಿ ಅಂದ್ರೆ ಮಹಾವಿಷ್ಣುಚ ಅವತಾರ ಸಖಾ ಜ್ಞಾನೇಶ್ವರ, ವಿಷ್ಣು ಪರಮಾತ್ಮನ ಅವತಾರಿ ಯಾರಾಗಿದ್ರು ಅಂತ ಹೇಳಿದ್ರೆ ಜ್ಞಾನೇಶ್ವರ ಮಹಾರಾಜರು ಬರೆದಿರುವಂತ ಜ್ಞಾನೇಶ್ವರಿ ಗ್ರಂಥವನ್ನ ಶುದ್ಧೀಕರಣ ಮಾಡಿ ಬರೆಯುವಂತ ಕೆಲಸ ಮಾಡ್ತಾರ ಅಂತ ಹೇಳಿದ್ರೆ ಈ ಜ್ಞಾನ ಏನು ಸಾಮಾನ್ಯ ಜ್ಞಾನ ಅಂತ ತಿಳ್ಕೊಂಡ್ರೆ ಇಂಥವ್ರಿಗೆ ಯಾವ ಪ್ರಶಸ್ತಿ ಕೊಡೋರು ಹೇಳ್ರಿ. ಒಂದು ಯಾವ್ದಾರ ಒಂದು ಗ್ರಂಥ ಬರೆದ್ರು ಅಥವಾ ಯಾವ್ದಾರ ಒಂದು ಪುಸ್ತಕ ಬರೆದ್ರು ಅಂತ ಹೇಳಿದ್ರೆ ಅವ್ರು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟು ಬಿಡ್ತಾರೆ. ಈಗಿನ ಕಾಲ ಕೊಡ್ತಾರಲ್ರಿ. ಒಬ್ಬ ಚಲೋ ಕವಿತಾ ಬರೀತಾನ ಅಂತ ಹೇಳಿದ್ರು ಆ ಪುಣ್ಯಾತ್ಮ ಒಂದು ಪ್ರಶಸ್ತಿ ಕೊಟ್ಟು ಬಿಡ್ತಾರೆ. ನನಗೆ ನೀವು ಹೇಳ್ರಿ, ಇಂತಹ ಅಗಾಧವಾಗಿರುವಂತಹ ಜ್ಞಾನವನ್ನ ಈ ಜ್ಞಾನೇಶ್ವರಿ ಗ್ರಂಥದ ಮುಖಾಂತರ, ಭಗವದ್ಗೀತೆಯ ಮುಖಾಂತರ ಅಥವಾ ಈ ಮಹಾಭಾರತ ಅನ್ನುವಂಥ ಬರೆದಿರುವಂಥ ವ್ಯಾಸ ಮಹರ್ಷಿ ಬರೆದಿರುವಂಥ ಅಂತಹ ಜ್ಞಾನ, ರಾಮಾಯಣ ಅನ್ನುವಂಥ ಬರೆದಿರುವಂಥ ವಾಲ್ಮೀಕಿ ಮಹಾರಾಜರು ಅಲ್ರಿ, ಅವ್ರಿಗೆ ಎಂತಹ ಪ್ರಶಸ್ತಿ ಕೊಡೋರು ನೀವು ಹಂಗಾದ್ರೆ ಹೇಳಿ ನೋಡು. ಯಾವ ಪ್ರಶಸ್ತಿ ಕೊಡೋರು, ಎಂತಹ ಪ್ರಶಸ್ತಿ ಕೊಡೋರು? ಅದು ಒಂದು ಕಡೆಯಲ್ಲಿ ಅಗಾಧವಾಗಿರುವಂತಹ ಜ್ಞಾನ ಅದು ನಮ್ಮ ಹತ್ರ ಹೆಂಗದ ಅಂತ ಹೇಳಿ ಅಂದ್ರ ಸಂತ ಉದಾರ ಉದಾರ ಅನಂತ ಭಂಡಾರ ಅನಂತವಾಗಿರುವಂತಹ ವಿದ್ಯೆ ಭಾಂಡಾರದ. ಬರೀ ವಿದ್ಯೆ ಅಷ್ಟೇ ಇಲ್ಲ ನಮ್ಮ ಹತ್ರ, ಆ ವಿದ್ಯೆದ ಭಾಂಡಾರ ನಮ್ಮ ಹತ್ರ ಅದು. ಆ ನಮ್ಮ ಹತ್ರ ಭಾಂಡಾರ ಅಂತ ಹೇಳಿದ್ರೆ ಸುಮ್ಮನೆ ನಾವು ಮುಖ ನೋಡಿ ಮಳ ಹಾಕೋದಿಲ್ಲ. ಇವತ್ತು ಶಾಣರು ಬಂದ್ರು ಅಂತ ಹೇಳಿ ಅವ್ರಿಗೆ ಬಹಳಷ್ಟು ಹೇಳೋದು, ಮತ್ತು ಭಟ್ರು ಬಂದ್ರು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಹೇಳೋದು. ಇಂತಹ ಭೇದ ರಹಿತವಾಗಿರುವಂತಹ ವಿದ್ಯಾದಾನವನ್ನ ಮಾಡುವಂತಹ ಯೋಗ್ಯತೆ ನಮ್ಮ ಹತ್ರ ಅದ ಅನ್ನುವಂಥ ವಿಚಾರ ಹೇಳ್ತಾರೆ. ಎಂತಹ ಮಾರ್ಮಿಕ ವಿಚಾರ ಹೇಳ್ತಾರ ಅಂದ್ರೆ ನಾವು ಸಂತರು ಹೆಂಗದಾರ ಅಂದ್ರೆ ಉದಾರ ಮನುಷ್ಯನ ಭಾವನೆ ಅದಂತ ಸಂತರ ಹತ್ರ. ಉದಾರ ಅಂತ ಹೇಳಿದ್ರೆ ಹೆಂಗ್ರಿ, ಎದಕ್ಕಂತಾರೆ ಉದಾಹರಣೆ ಅಂತ ಅಂದ್ರೆ ಯಾವುದೇ ತರಹದ ಕಲ್ಮಶ ಇಲ್ಲದನ ದಾನ ಮಾಡಿಬಿಡೋದು. ಈಗ ಬಂದು ಕೇಳಿದ್ರು ಅಂತ ಹೇಳಿ ತಗೊಂಡ್ಬಿಡುತ್ತ. ಈಗ ಭಾಳ ಜನ ಒಂದು ದಾನ ಮಾಡ್ತಾರೆ. ದಾನ ಮಾಡಿದ್ರೆ ಯಾರಿಗಾರ ಒಂದು
ಯಾವುದೋ ಒಂದು ಮಹತ್ವದ ವಸ್ತು ಕೊಡ್ತಾರೆ ಅಂತ ಅಂದ್ರು ಈ ಮನುಷ್ಯ ನನ್ನ ಕಡೆಯಿಂದ ಉಪಕಾರ ತಗೊಳ್ತಾನೆ ಇವತ್ತು, ನಾಳೆ ಇವನ್ ಕಡೆಯಿಂದ ಡಬಲ್ ಉಪಕಾರ ಆಗುವಂಗಿತ್ತಂದ್ರೆ ಮಾತ್ರ ಉಪಕಾರ ಮಾಡುವಂತ ಜನ ಈಗಿನ ಕಾಲದ ಜನ ರೀ. ಅವನ ಕಡೆಯಿಂದ ಏನೋ ನಮ್ಗೆ ಲಾಭ ಆಗ್ತದಂದ್ರೆ ಮಾತ್ರ ಉಪಕಾರ ಮಾಡ್ತಾರೆ ಈಗಿನ ಕಾಲಕ್ಕೆ. ಬೇಕಾದ್ರೆ ನೋಡ್ರಿ ನೀವು ಒಂದಿಷ್ಟು ರೊಕ್ಕ ರೂಪಾಯಿ ಕೇಳಕ್ ಹೋಗ್ರಿ, ಭಾಳ ಚಂದ ಮಾತಾಡ್ತಾರ. ಈ ಮನುಷ್ಯ ಹೊಳ್ಳಿ ಕೊಡ್ತಾನಿಲ್ಲ ಅನ್ನುವಂಥ ವಿಚಾರ ಪಟ್ಟು ಲೆಕ್ಕ ಹಾಕ್ತಾನೆ. ಎರಡನೇ ಲೆಕ್ಕ ಏನ್ ಹಾಕ್ತಾನಂದ್ರೆ ಇವತ್ತು ನಾನು ಕೊಟ್ಟು ನೋಡಿ ನನ್ಗೆ ಸಂಕಟ ಬಂದಾಗ ಈ ಮನುಷ್ಯ ಕೊಡ್ತಾನಿಲ್ಲ ಅಂತ ಲೆಕ್ಕ ಹಾಕಿ ಕೊಟ್ಟಿರ್ತಾರೆ. ನನಗೂ ಈ ಮನುಷ್ಯ ಉಪಯೋಗ ಆಗ್ತಾನ ಅನ್ನುವಂಥ ಲೆಕ್ಕಾಚಾರ ಇದ್ರನ್ನ ಕೊಟ್ಟಿರ್ತಾನೆ, ಸುಮ್ಮನೆ ಕೊಡೋದಿಲ್ಲ. ಬಹಳ ಅವಘಡ ಜನ ಆದ್ರ ಸಂತರು ಈ ತರಹದ ಭೇದ ಭಾವವನ್ನು ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರ ಅಂದ್ರೆ ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ಬೇಕು ಕೇಳ್ರಿ. ತುಕಾರಾಮ್ ಮಹಾರಾಜರ ಕಾಲದೊಳಗ ಒಂದು ಘಟನಾ ಆಯ್ತು. ಏನ್ ಘಟನಾ ಅಂತ ಹೇಳಿ ಅಂದ್ರೆ ನಾವು ಫಾಸ್ಟ್ ಆಗಿ ಹೇಳ್ಬಿಡ್ತೀವಿ ಕತೆ, ಎಲ್ಲರಿಗೂ ಗೊತ್ತದು. ತುಕಾರಾಮ್ ಮಹಾರಾಜರಿಗೆ ಪುಣ್ಯಾತ್ಮ ಏನ್ ಮಾಡಿದ್ದ, ಹೊಲ ಕಾಯಪ್ಪ ಅಂತ ಹೇಳಿ ಅಂದಿದ್ದ. ಹೊಲ ಕಾಯಿ ಅಂತ ಹೇಳಿ ಅಂದಿದ್ದ. ಹೋಗಿ ಹೊಲ ಕಾದ್ರು. ಇವ್ರು ಹೊಲ ಕಾಯಿಲಿಂದ ಬರೀ ಆ ಹೊಲಕ್ಕೆ, ಜೋಳದ ಹೊಲಕ್ಕೆ ಏನು ಈ ಹಕ್ಕಿ ಏನ್ ಬರ್ತಾವಲ್ಲ, ಹಕ್ಕಿ ಓಡಿಸಿ ಅದನ್ನ ಚಂದ ಕಾಯಪ್ಪ ಅಂತ ಹೇಳಿದ್ದ. ಈ ಪುಣ್ಯಾತ್ಮ ಹೋಗಿ ಆ ಹಕ್ಕಿ ಬಂದು ಕಾಳು ತಿನ್ನಾಕತ್ತು ಅಂತ ಹೇಳಿ ಅಂದ್ರೆ ಹೊಟ್ಟೆ ತುಂಬ ತಿಂದು ಹೋಗ್ಲಿ, ಅವೆಲ್ಲ ನೀರು ಹೊಟ್ಟೆ ತುಂಬ ನೀರು ಕೊಡೋದು ಹೋಗ್ಲಿ ಅಂತ ಅದಕ್ಕೆ ಆ ಹಕ್ಕಿಗಳಿಗೆ ಸಹಕಾರ ಮಾಡಿದ್ದೆ ಪುಣ್ಯಾತ್ಮ. ಇವ್ರಿಗೆ ಪಗಾರ, ನಾವು ನಿಮ್ಗೆ ಪಗಾರ ಕೊಡ್ತೀವಿ ಹೊಲ ಕಾಯ ಅಂತ ಹಚ್ಚಿದ್ರೆ ಈ ಪುಣ್ಯಾತ್ಮ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಆ ಹಕ್ಕಿಗಳಿಗೆ ಅನುಕೂಲ ಮಾಡಿ ಕೊಟ್ಟು ಆ ಹೊಲನ ಹಾಳಾಗಿ ಹೋಗಿತ್ತು. ಆ ಮಾಲಕ್ ಬಂದು ನೋಡಿದಾಗ ತುಕಾರಾಮ್ ಮಹಾರಾಜರ ಮೇಲೆ ಸಿಟ್ಟು ಬಂದಿತ್ತು. ಪಂಚಾಯತಿ ಕೂಡಿಸಿ ನೋಡ್ರಿ ಹಿಂಗ್ ಮಾಡೋ ಸರಿ ಅಂತ ಒಂದು ಜವಾಬ್ದಾರಿ ಕೊಟ್ಟೇವಿ, ಮತ್ತೆ ಆ ಜವಾಬ್ದಾರಿ ಪೂರ್ಣ ಮಾಡ್ಲಾರ್ದ ನಾನು ಹೊಲ ಹಾಳು ಮಾಡಿಟ್ಟಾನು ಅಂತ ಅಂದು ಪಂಚಾಯತಿ ಕೂಡಿಸಿ ಕೇಳಿದಾಗ, ನೋಡಪ್ಪ ತುಕಾರಾಮ್ ಮಹಾರಾಜ ನಿನ್ ತಪ್ಪಾಗ್ತದ ಮಾಡಿದ್ದು ನಿನ್ ತಪ್ಪಾಗ್ತದ ಸರ್, ಅದನ್ನ ನಾಳೆ ಹೋದ್ರ ರಾಶಿ ಮಾಡ್ತಾರು. ಹೋದ್ರ ರಾಶಿ ಮಾಡಿದ ನಂತರ ಮತ್ತೆ ಜ್ವಾಳ ಏನಾದ್ರು ಕಮ್ಮಿ ಹೊಂಟಿತು ಅಂತ ಹೇಳಿದ್ರೆ 2 ಖಂಡಗ ಜ್ವಾಳ ಹೊಂಟಿದ್ರಂತ ಪುಣ್ಯಾತ್ಮ ಮಾತಾಡ್ತಾನೆ. ಹೊಂಟಿದ್ರು ಇಷ್ಟೆಲ್ಲ ಜ್ವಾಳ ಬರ್ತಿತ್ತು, ಮತ್ತೆ ಇವರೆಲ್ಲ ಬೇಜವಾಬ್ದಾರಿ ಮಾಡಿದ್ರಿಂದ ಮತ್ತು ಹೊಲನ ಹಾಳಾಗಿ ಹೋಗೈತೆ ಅಂತ ಹೇಳಿ ಅಂದಾಗ ಹಿರಿಯರು ಕೂಡಿ ಏನ್ ಮಾಡಿದ್ರು, ಸರ್ ಕರ್ತ ಜ್ವಾಳ ಕಮ್ಮಿ ಬಂದ್ರೆ ಮತ್ತ ಆ ಜ್ವಾಳ ನಿನ್ ಕೈಲಿ ಕೊಡ್ಬೇಕು ನೋಡಪ್ಪ ಅಂತ ನಿರ್ಣಯ ಮಾಡ್ತಾರು. ಅದನ್ನ ಜ್ವಾಳ ಹೋದ್ರೆ ರಾಶಿ ಮಾಡಿದ್ರೆ ಮಾಡಿದ್ರೆ 7 ಖಂಡಗ ಎಷ್ಟು ಖಂಡಗ 7 ಖಂಡದ ಜ್ವಾಳ ಬರ್ತಾವಂತ. 2 ಖಂಡಗಾಗುವಂತ ಜ್ವಾಳ ಹೋಗಿ 7 ಖಂಡದ ಜ್ವಾಳ ಆಗ್ತಾವಂತ. ಇದು ಯಾರು ಚಮತ್ಕಾರ ಗೊತ್ತದೇನೋ ಕುಂತಾನದ. ನಾವು ಆಗಲೇ ಕೀರ್ತನ ಪ್ರಾರಂಭ ಮಾಡುವಾಗ ಹೇಳಿದ್ವಿ ಒಂದು ಮಾತು, ನೀವು ನಿಷ್ಕಲ್ಮಶವಾಗಿರುವಂತ ಭಕ್ತಿಯಿಂದ ಏನಾದ್ರು ಅವ್ನ ಶರಣಾಗಿ ಅವನ ಸೇವಾ ನೀವು ಮಾಡಿದ್ರೆ ನಿಮ್ಮ ಸಲುವಾಗಿ ಯಾವತ್ತೂ ಅವ ನಡ ಕಟ್ಕೊಂಡು ಬೆನ್ನು ಹತ್ತಿರ್ತಾನೆ. ನಿಮ್ಮನ್ನು ಉದ್ಧಾರ ಮಾಡಬೇಕು, ನಿಮ್ಮನ್ನು ಉಳಿಸ್ಬೇಕು ಅನ್ನುವಂಥ ಉದ್ದೇಶಕ್ಕೆ ಬೆನ್ನು ಹತ್ತಿರ್ತಾನೆ. 2 ಖಂಡಗಾಗುವಂತ ಜ್ವಾಳ ಎಲ್ಲ ಹಾಳಾಗಿ ಹೋಗಿತ್ತು. ಜ್ವಾಳದ ಹೊಲನ ಹಾಳಾಗಿ ಹೋಗಿತ್ತು. 7 ಖಂಡಗ ಆ ಹೊಲದೊಳಗೆ ಜ್ವಾಳ ಬರ್ತಾವ ಅಂತ ಹೇಳಿ ಅಂದ್ರೆ ಆ ಪುಣ್ಯಾತ್ಮ ಚಮತ್ಕಾರ ಮಾಡಿದ ಆತಪ್ಪ ಅಂತ ಹೇಳಿ ಅಂದು ಏನ್ ಮಾಡ್ತಾರು ತುಕಾರಾಮ್ ಮಹಾರಾಜರು. ಅವ್ರು ಮಾಡಿರುವಂತ ಭಕ್ತಿಯಿಂದ 7 ಖಂಡಗ ಆಗಿದ್ದ ಜ್ವಾಳ ಮತ್ತು 2 ಖಂಡಗ ಅಷ್ಟೇ ಇಟ್ಕೊಳಪ್ಪ, 5 ಖಂಡಗ ಏನದಲ್ಲ ಆ ತುಕಾರಾಮ್ ಮಹಾರಾಜರಿಗೆ ಕೊಟ್ಟು ಬಿಡು ಅಂತ ಹೇಳಿ ಅಂದಾಗ ಇಲ್ಲಿ ತುಕಾರಾಮ್ ಮಹಾರಾಜರು ಒಂದು ಕೆಲಸ ಮಾಡ್ತಾರೆ. ಈ 5 ಖಂಡದ ಜ್ವಾಳನ ಇಟ್ಕೊಂಡು ಏನ್ ಮಾಡಲಿ, ಅವನು ಉಪಕಾರದಿಂದ ಅವನ ಪುಣ್ಯದಿಂದ ಅವನ ಹೊಲ ಚೆಂದಾಗಿ ಬೆಳೆದದು ಆತು. ಈ ಜ್ವಾಳ ಏನಾಗ್ಲಿ ಅಂತ ಹೇಳಿ ಅಂದ್ರೆ ಈ ದೇಹು ಊರಿನ ಜನರಿಗೆ ಈ ಜ್ವಾಳ ಮೀಸಲಾಗ್ಲಿ ಅಂತ ಹೇಳಿ ಅಂದ್ರು ಏನ್ ಮಾಡ್ತಾರು, ತನಗೆ ಬೇಕಾದಷ್ಟು ಜ್ವಾಳ ತಗೊಂಡು ಅದನ್ನು ಏನ್ ಮಾಡೋದಿಲ್ಲ, ಮನೆಗೆ ಒಯ್ಯೋದಿಲ್ಲ, ಅಲ್ಲಿ ಇದ್ದಂತ ಪುಣ್ಯಾತ್ಮರಿಗೆಲ್ಲ ಹಂಚ್ಬಿಡ್ತಾರೆ. ಈ ಗುಣ ಐತೇನ್ರಿ ನಿಮ್ಮ ಹತ್ರ? 5 ಖಂಡಗ ಜ್ವಾಳ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅಲ್ಲಿ ಒಬ್ರು ಕುಲಕರ್ಣಿಗಳು ಇರ್ತಾರು. ತುಕಾರಾಮ್ ಮಹಾರಾಜರು ಏನಂತಾರಂದ್ರೆ 5 ಖಂಡಗ ಜ್ವಾಳ ಮನೆ ಒಯ್ಯೋದಿಲ್ಲ, ಅರ್ಧ ಖಂಡಗ ಜ್ವಾಳ ಕೊಡ್ತೀವಿ ಅಂತ ನೀವು ಮಾತು ಕೊಟ್ಟಿರ್ತೀರಿ, ನಮಗ ಅದಷ್ಟು ಕೊಡ್ರಿ, ನಾವು ನಮ್ಗೆ ಪಗಾರ ಅಷ್ಟು ಸಾಕು, ಅದನ್ನಷ್ಟು ತಗೊಂಡು ಹೋಗಿ ಅದನ್ನ ದಾನ ಮಾಡ್ತಾರ. ಅರ್ಧ ಖಂಡಗ ಜ್ವಾಳ ತಗೊಂಡು ಹೋಗಿ ಅದನ್ನ ದಾನ ಮಾಡ್ತಾರ. ಒಂದು ಹಿಡಿ ಮೊದಲಾಗಿ ಮನೆಗೆ ಇಟ್ಕೊಳ್ಳೋದಿಲ್ಲ. ಎಲ್ಲರಿಗೂ ಬಂದು ಈಗ ನೋಡ್ರಿ ಫ್ರೀಯಾಗಿ ಸಿಗಾಕತ್ತದ ಅಂತ ಹೇಳಿದ್ರೆ ಎಲ್ಲರೂ ಬಂದು ಒಯ್ಯೋರು ಇರ್ತಾರೆ. ಅವ್ರ ಮನೆಗೆ ಬೇಕು ಉಳಿಲಿ ಅನ್ನುವಂಥ ಲೆಕ್ಕಾಚಾರ ಯಾರು ಹಾಕೋದಿಲ್ಲ. ಬಂದು ಹಿಡಿ ಮೊದಲಾಗಿ ಬಿಡೋದಿಲ್ಲ, ಎಲ್ಲರೂ ತಗೊಂಡು ಹೋಗಿರ್ತಾರೆ. ತಗೊಂಡು ಹೋದ ನಂತರ ಆ 4 ಖಂಡದ ಏನು ಜ್ವಾಳ ಉಳಿತದಲ್ಲ ಆ ಜ್ವಾಳ ಕುಲಕರ್ಣಿ ಮನೆ ಒಳಗಿರ್ತಾವು. ಇದ್ದಾಗ ದೇವರು ಕನಸಿನೊಳಗೆ ಬಂದು ಹೇಳ್ತಾನೆ, ತುಕಾರಾಮ್ ಮಹಾರಾಜರು ಹಿರಿಯರು ಕಟ್ಟಿರುವಂತ ಮಂದಿರ ಜೀರ್ಣೋದ್ಧಾರ ಆಗ್ಬೇಕಾಗ್ಯದ, ಅದ ಜ್ವಾಳ ಏನ್ ಮಾರಿ ಆ ಬಂದ ರೊಕ್ಕದೊಳಗ ಆ ಮಂದಿರ ಜೀರ್ಣೋದ್ಧಾರ ಮಾಡ್ರಿ ಅಂತ ಹೇಳಂತು. ಅದೇ ಜ್ವಾಳದೊಳಗೆ ಜೀರ್ಣೋದ್ಧಾರ ಆಗಿರುವಂತಹ ಮಂದಿರ ಈಗ ನಮ್ಗೆ ದೇವರೊಳಗೆ ನೋಡಕ್ ಸಿಗ್ತದೆ. ತುಕಾರಾಮ್ ಮಹಾರಾಜ್ ನಾವು ಅವ್ರ ಉದಾಹರಣದ ಬಗ್ಗೆ
ಅವ್ರ ಉದಾರತನದ ಬಗ್ಗೆ ಒಂದು ವಿಚಾರ ಹೇಳಕತ್ತೀವಿ. ಅರ್ಧ ಖಂಡದ ಜೋಳ ಬಂತು ಅಂತ ತಗೊಂಡು ಮನುಷ್ಯ ಮನೆ ಒಳಗೆ ನೋಡಿದ್ರೆ ಒಂದು ಹಿಡಿ ಹಿಟ್ಟಿಲ್ಲ. ಆ ಜೋಳ ತಗೊಂಡು ಒಂದು ತಿಂಗಳು 2 ತಿಂಗಳು ಬಾಳೆ ಆಗಲಿ ಅನ್ನುವಂಥ ವಿಚಾರ ಇಟ್ಕೊಂಡು ಉಪಯೋಗ ಮಾಡಲಿಲ್ಲ. ಆದ್ರಿ ಅಲ್ಲಿ ಜೋಳ ರಗಡ್ ಬಂದಾವಂತ್ರಿ, ಅಲ್ಲೆಲ್ಲ ಕೊಟ್ಟು ಬಂದಿರೋದು. ಮತ್ತೆ ಈ ಜೋಳ ಏನ್ ಮಾಡೋದು ಅಂತಂದ್ರೆ ಇದು ಕೊಡಾಗ ತಗೊಂಬಂದೇವೆ ಅಂತ ಹೇಳೋದು ಅದನ್ನು ಹಂಚ್ಬಿಡ್ತಾರೆ. ಹಂಚಿ ಜಿಂದಾಬಾಯಿಗೆ ಸಿಟ್ಟು ಬರ್ತದೆ. ಅದೋ ಸಂದರ್ಭದೊಳಗೆ ಆ ತಾಯಿ ಏನ್ ಮಾಡ್ತಾರೆ, ಜಿಂದಾಬಾಯಿ ಸಂತರಿಗೆ ಕಸ್ಬರಿಗೆ ಬಡಿತಾರೆ. ಕಸ್ಬರಿಗೆ ಜಗತ್ತಿನ ಕಲ್ಯಾಣಕ್ಕಾಗಿ ನಮ್ಮ ಸಂಸಾರವನ್ನ ಹಾಳು ಮಾಡಿಕೊಂಡು ಇನ್ನೊಬ್ಬರು ಸಲುವಾಗಿ ಬದುಕಿರುವಂತ ಪುಣ್ಯಾತ್ಮರು ಉದಾರಗಳಿರ್ತಾರೆ. ಅದಕ್ಕೆ ಹೇಳಿದ್ರು, ಸಂತ ಉದಾರ ಉದಾರ ಭರಲೆ ಅನಂತ ಭಂಡಾರ. ಈ ವಿಚಾರ ಮಧ್ಯಂತರ ಆದ ನಂತರ ಹೇಳೋದ್ರಿ. ಮತ್ತೆ ಈ ಹುಡುಗ ಜ್ಞಾನಿ ಅಲ್ಲ, ಶಾಣೆ ಅಲ್ಲ, ಕಲ್ತವಲ್ಲ, ಅಲ್ಪ ಬುದ್ಧಿಯ ಸೇವೆ ಮಾಡಬೇಕು. ನಾವೇ ಶಾಣೆ ಅಲ್ಲ. ಇಲ್ಲೆಲ್ಲ ಮಾತಾಡುವಂಥವ್ರು, ನಮ್ಮ ಪ್ರವಚನ ಬಹಳ ತಿಳಿದವರು ಜ್ಞಾನಿಗಳು. ಅದೇ ರೀತಿ ನಿಮ್ಮೊಂದು ನಾವೇನು ಅಲ್ಲ. ಈಗ ನೋಡ್ರಿ, ಭಜನ ಮಾಡಿ ಕೀರ್ತನೆ ಮಾಡ್ತಾರೆ ವಿಠಲ್ ಮಾರಾದರು ಅಂತ. ಇವ್ರಕ್ಕಿಂತಲೂ ಶಾಣರಿರುವಂತ ಪುಣ್ಯಾತ್ಮರು ಈ ಲಕ್ನಾಯಕನ ಒಳಗೆ. ಯಾಕಂದ್ರೆ ನಾವ ಶಾಣ್ಯರು, ನಾವ ಪಂಡಿತರು, ನಾವ ತಿಳಿದವರು, ನಾವ ಜ್ಞಾನಿಗಳು ಹೇಳಬಹುದು. ಹೇಳೋರ್ಗಿಂತಲೂ ಕುಂತು ಕೇಳೋರು ಶಾಣ್ಯರು ಇರ್ತಾರೆ. ಅದಕ್ಕೂ ನಿಮ್ಮ ಶಾಣ್ಯತನದ ಬಂದು ನಾವು ಜ್ಞಾನಿಗಳ ತಂದೆ ನಿದರ್ಶನ ನಮಗೂ ಗುರುಗಳ ಕಡೆಯಿಂದ ಒಂದು ಸ್ವಲ್ಪ ಸೇವಾ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇದು ಬೆಳೆಯುವಂತ ಸಸಿ ಬೆಳೀಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸೇವಾ ಕಚಾರ ಕರೆ ನಾವೇನು ಶಾಣ್ಯರ ಅಂತ ಹೇಳಿ ಹಚ್ಚಿಲ್ಲ. ನೀವು ಕೈ ಮುಗಿದು ಕೇಳ್ಕೊಳ್ತೀವಿ. ಹೇಳುವಂಥ ಭರದೊಳಗೆ ಏನಾದ್ರು ತಪ್ಪು ತಡೆ ಆಗಿದ್ರೆ ನಿಮ್ಮ ಪಾದಕ್ಕೆ ಅಥವಾ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತೀವಿ. ನಾವು ಒಳ್ಳೆ ವಿಚಾರ ಹೇಳಿದ್ರೆ ಅದು ನಮ್ಮ ಗುರುಗಳು ಆಶೀರ್ವಾದ ಮಾಡಿರುವಂಥ ಮಾತುಗಳು. ಒಂದಿಷ್ಟು ಏನೋ ನಿಮ್ಮ ಮನಸ್ಸಿಗೆ ಎಲ್ಲ ನೋವು ಆಗುವಂಥ ಮಾತುಗಳು ಬರಾಕತ್ತಾವ ಅಂದ್ರೆ ನಮ್ಮ ಬುದ್ಧಿ ದೋಷ. ಮಧ್ಯಂತರ ಹೇಳ್ಬಿಡ್ತಾರೆ. ಮಧ್ಯಂತರ ಅರ್ಧ ಮುಕ್ತಾಯ ಅಂತ ಹೇಳಿದ್ರೆ ಇನ್ನು ಸ್ವಲ್ಪದೊಳಗೆ ನಾವು ದೊಡ್ಡ ಲಾಭ ಪಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕು? ಕೀರ್ತನ ನಿಮಗೂ ಏನ್ ಹೇಳಿದ್ರು ಬಿಡ್ರಿ, ಮರಾಠಿ ಬಂದ ನಮಗೊಂದು ಅರ್ಥ ತಿಳಿತು, ಅರ್ಥ ತಿಳಿದಿಲ್ಲ. ಅಥವಾ ಈ ಮರಾಠಿ ಶಬ್ದಗಳು ನಮಗೆ ಬದಲಿ ಅರ್ಥ ಆಗೋದ್ರಿ ಬರೋದಿಲ್ಲ ಅನ್ನುವಂಥ ಜನ ಮಾಡಿ. ಕರ್ನಾಟಕದ ಭಜನೆ ಒಳಗೆ ಶಿವಭಜನ ಅಂತ ಬರ್ತದಲ್ಲ, ಆ ಶಿವಭಜನದೊಳಗೆ ಶಾಮಿಲದ ಜನ ಏನ್ ಮಾಡ್ಬಿಡ್ತಾರೆ, ನಮ್ಗೆ ಹೊಂದಿರ್ತಾವಪ್ಪ ನಿಮ್ಮ ಭಜನೆ. ಯಾಕಂದ್ರೆ ಆ ತಾಳ ಆ ಮುರ್ದಂಗ ನಮಗೆ ಹೊಂದಿಲ್ಲ ಅಂತ ಅನ್ನುವಂಥ ಜನ ಇಲ್ಲಿ ಒಂದ್ ಕಡೆ ನಂತರ ಮಾತಾಡ್ತೀವಿ. ಈಗ ನೀವು ಕೀರ್ತನ ಅದ ತಿಳಿತು ಅದ ತಿಳಿಲಿಲ್ಲ ಅನ್ನುವಂಥ ಜನ ಏನ್ ಮಾಡ್ರಿ, ನಿಮಗೆ ಏನು ತಿಳಿಲಿಲ್ಲ ಅಂದ್ರೆ ಅಷ್ಟು ಹೋಗ್ತದೆ. ಈಗ 2 ನಿಮಿಷ ಏನಾಗ್ತದ, ಮಿಠೋಪಾರತ್ಮ ಅನ್ನುವಂಥ ಗಜರ ಆಗ್ತದೆ, ನಾಮಸ್ಮರಣೆ ಆಗ್ತದೆ. ಈ ನಾಮಸ್ಮರಣೆಗಳಿಗೆ ಏನ್ ಮಾಡ್ರಿ, ಬರೀ ನೀವೇನು ದೊಡ್ಡ ಹರಸಾಹಸ ಮಾಡುವಂತ ಅವಶ್ಯಕತೆ ಇಲ್ಲ. ಏನು ಹರಸಾಹಸ ಮಾಡೋದಿಲ್ಲ, ಕೈ ಮೇಲೆ ಮಾಡೋದು ಮಾಡಿ ಏನ್ ಮಾಡೋದು, ಭಗವಂತನ ಹತ್ರ ಒಂದು ಪ್ರಾರ್ಥನೆ ಮಾಡೋದು. ನಾನು ತಿಳಿದವಲ್ಲ, ನಾನೇ ಅಲ್ಲ, ನಾ ಏನದೇನೋ ಅಂತ ನನಗೆ ಗೊತ್ತಿಲ್ಲ. ನಾ ಪಾಪ ಮಾಡೇನೋ, ಪುಣ್ಯ ಮಾಡೇನೋ, ಧರ್ಮ ಮಾಡೇನೋ, ಕರ್ಮ ಮಾಡೇನೋ, ನನಗೆ ಏನು ಗೊತ್ತಿಲ್ಲ. ಏನು ಐತಿ ಅದೆಲ್ಲ ನಿನ್ನ ಪಾದಕ್ಕದ ಇವತ್ತು.